Jesus Christ is the same yesterday, today, forever. ಯೇಸು ಕ್ರಿಸ್ತನು ನಿನ್ನೆ ಇವತ್ತು ಎಂದಿಗೂ ಮಾರದೇ ಇರುವಂತ ನಿತ್ಯಕ್ಕೂ ಇರುವಂತ ದೇವರಾತನು. We are always joyful people. ನಾವು ಯಾವಾಗಲೂ ಆನಂದಿಸುವಂತ ಜನರು. Amen. Are you joyful? ನೀವು ಆನಂದಿಸುವಂತ ಜನರಾ? Always. ಯಾವಾಗಲೂ. We are always victorious people. ನಾವು ಯಾವಾಗಲೂ ಜಯಶಾಲಿಗಳು. What about you? Amen. Amen. ಜೋರಾಗಿ ಹೇಳ್ರಿ, ಬರೇ ಕೈಗಳು ಎತ್ತುತ್ತಾ ಇದ್ದಾರೆ. We are always healthy people. ಯಾವಾಗಲೂ ನಾವು ಆರೋಗ್ಯವಂತರು. No ups and down. ಯಾವುದೇ ಮೇಲೆ ಕೆಳಗೆ ಬೀಳೋದು ಅಂತವಿಲ್ಲ. ಹೇಳ್ರಿ. ಎಸ್. Hallelujah. Supernatural is our natural. ಅಸಾಧಾರಣವಾಗಿರುವಂಥ ಜೀವನ ಕಾರ್ಯಗಳೇ ನಮಗೂ ಸಾಧಾರಣವಾಗಿರುವಂಥ ಜೀವನ ಆಗಿರುತ್ತದೆ. Amen. Hallelujah. Do you believe what I am saying? ಪಾಸ್ಟರ್ ಹೇಳಿದ್ರು ನೀವು ನಂಬುತ್ತಾ ಇದ್ದೀರಾ? Amen. Amen. So what we are in Jesus Christ, that only we live. ನಾವು ಯೇಸು ಕ್ರಿಸ್ತನಲ್ಲಿ ಏನು ಆಗಿದೆವೋ ಅದೇ ನಾವು ಜೀವಿಸುವಂತದಾಗಿದೆ. Hallelujah. Amen. What is in Jesus Christ, that only we receive. ಯೇಸು ಕ್ರಿಸ್ತನಲ್ಲಿ ಏನು ಇದೆಯೋ ಅದನ್ನೇ ನಾವು ಸ್ವೀಕರಿಸುತ್ತೇವೆ. Ours is not different. ನಮ್ಮದೇನೋ ವಿಭಿನ್ನವಾಗಿ ಬೇರೆದಲ್ಲ ಅದು. What we received in Jesus, that is our life. ಯೇಸು ಕ್ರಿಸ್ತನಲ್ಲಿದ್ದು ನಾವು ಏನು ಸ್ವೀಕಾರ ಮಾಡಿಕೊಂಡಿದ್ವೋ ಅದೇ ನಮ್ಮ ಜೀವನ. That only we are living. ಅದೇ ನಾವು ಜೀವಿಸುವಂತದಾಗಿದೆ. Hallelujah. Hallelujah. Today I am sharing with you about redemption. ವಿಮೋಚನೆ ಕುರಿತು ಸಭಾಪಾಲಕರು ಹಂಚುತ್ತಾರೆ. Everybody knows about redemption. ಪ್ರತಿಯೊಬ್ಬರಿಗೆ ಕೂಡ ವಿಮೋಚನೆ ಕುರಿತು ಗೊತ್ತಿದೆ. Bible says, Galatians 3rd chapter 13th verse. ಗಲಾತ್ಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ ಹೇಳುತ್ತದೆ. Christ hath redeemed us from the curse of the law. ಕ್ರಿಸ್ತನು ನಮ್ಮನ್ನು ಆ ಶಾಪದಿಂದ ವಿಮೋಚಿಸಿದಾನೆ. ಶಾಪದ ಒಂದು ನಿಯಮದಿಂದ ಧರ್ಮದಿಂದ ನಮ್ಮನ್ನು ವಿಮೋಚಿಸಿದಾನೆ. Here Paul returning this scripture to the Jewish people. ಇಲ್ಲಿ ಪೌಲನು ಯಹೂದ್ಯರಿಗಾಗಿ ಈ ಒಂದು ವಾಕ್ಯವನ್ನು ಬರೆದಿದ್ದಾರೆ. Those who are under the law. ಯಾರು ಧರ್ಮಶಾಸ್ತ್ರದ ಕೆಳಗೆ ಇದ್ದಾರೋ, ನಿಯಮದ ಕೆಳಗೆ ಇದ್ದಾರೋ ಅವರಿಗಾಗಿ. They are under the curse. Christ had redeemed them from the curse of the law. ಶಾಪದ ಕೆಳಗೆ, ಧರ್ಮಶಾಸ್ತ್ರದ ಶಾಪದ ಕೆಳಗೆ ಇದ್ದಾರೆ. ಆದರೆ ಯೇಸು ಕ್ರಿಸ್ತನವರನ್ನು ಆ ಶಾಪದಿಂದ ವಿಮೋಚಿಸಿದಾನೆ ಅಂತ ಹೇಳ್ತಾ ಇದ್ದಾರೆ. Before Moses there is no law. ಮೋಶೆ ದೈವಜನ ಮೋಶೆಗೆ ಮುಂಚೆ ಯಾವ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿಲ್ಲ ಅವರಿಗೆ, ಇಸ್ರಾಯೇಲರಿಗೆ. What is the law? ಧರ್ಮಶಾಸ್ತ್ರವು ಒಂದು ನಿಯಮವು ಅಂದ್ರೆ ಏನು? That is a knowledge of sin. ಅದು ಏನಂದ್ರೆ ಪಾಪದ ಕುರಿತು ಹಿಂಗಿರುತ್ತದೆ ಮಾಡಬಾರ್ದು ಅನ್ನುವಂತ ಹೇಳುವಂತ ಒಂದು ವಿಷಯವು. Before Moses they are doing wrong things, but they don't know that is wrong. ಮೋಶೆಗೆ ಮುಂಚೆ ಕೂಡ ಇಸ್ರಾಯೇಲಿಯರು ಇದ್ರು, ಜೀವನ ಮಾಡಿದ್ದಾರೆ ಅನೇಕರು. ಆದರೆ ಅವರು ತಪ್ಪುಗಳು ಮಾಡ್ತಾ ಇದ್ರು ಕೂಡ ಇದು ತಪ್ಪು ಅಂತ ಅವರಿಗೆ ಗೊತ್ತಿಲ್ಲದೇ ಇರುವಂತ ತಿಳುವಳಿಕೆ ಇಲ್ಲದೇ ಇತ್ತು. ಯಾಕಂದ್ರೆ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿಲ್ಲ. That's what God has given to Moses, the law, to understand what things are going wrong. ಅದಕ್ಕಾಗಿ ಮೋಶೆಗೆ ದೇವರು ಏನ್ ಮಾಡಿದ್ದಾರೆ ಅಂದ್ರೆ, ಈಗ ಇವಾಗದಿಂದ ನೀವು ವಿಷಯಗಳು ಏನೇನು ತಪ್ಪು ನಡೀತಾ ಇದೆಯೋ ಆ ಪ್ರಕಾರವಾಗಿ ನೋಡಿ ನಡ್ಕೊಳ್ಳುವಂತೆ ಒಂದು ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದಾರೆ. Hallelujah. ನಿಯಮಗಳನ್ನು ಕೊಟ್ಟಿದ್ದಾರೆ. Without that law they don't understand what things are going wrong in their lives. ಅವರ ಆ ನಿಯಮವು ಇಲ್ಲದೆ, ಆ ಧರ್ಮಶಾಸ್ತ್ರವಿಲ್ಲದೆ ಅವ್ರು ಮಾಡೋದ ತಪ್ಪ ರೈಟ ಅನ್ನೋದು ಏನೋ ಅವ್ರಿಗೆ ಗೊತ್ತಾಗದೇ ಇತ್ತು. But after the law, ಆ ಒಂದು ಧರ್ಮಶಾಸ್ತ್ರವು ನಿಯಮಗಳು ಕೊಡಲ್ಪಟ್ಟಿದ ನಂತರ, so when they are doing wrong they are under the curse. ಅವರು ಏನೇನು ತಪ್ಪು ಮಾಡ್ತಾ ಇದ್ರು ಆ ನಿಯಮಕ್ಕೆ, ಧರ್ಮಶಾಸ್ತ್ರದ ನಿಯಮಕ್ಕೆ ವಿರುದ್ಧವಾಗಿ ಮಾಡ್ತಾ ಇದ್ರು, ಅವಾಗ ಅವರು ಶಾಪದ ಕೆಳಗೆ ಇರ್ತಾ ಇದ್ರು ಆ ಜನರು. But Bible says in Galatians 3rd chapter 13th verse, Christ had redeemed us from the curse of the law. ಆದರೆ ಗಲಾತ್ಯ 3:13ನಲ್ಲಿ ವಾಕ್ಯವು ಹೇಳುತ್ತದೆ, ಕ್ರಿಸ್ತನು ಆ ಒಂದು ಧರ್ಮಶಾಸ್ತ್ರದ ಕೆಳಗಿರುವಂತಹ ಒಂದು ಶಾಪದಿಂದ ವಿಮೋಚಿಸಿದಾನೆಂದು. Hallelujah. Hallelujah. Jesus Christ redeemed us from the curse of the law. ಯೇಸು ಕ್ರಿಸ್ತನು ಆ ಒಂದು ಶಾಪದಿಂದ ವಿಮೋಚಿಸಿದಾನೆ. Amen. Amen. Revelation 5th chapter 9th verse said, ಪ್ರಕಟಣೆ 5ನೇ ಅಧ್ಯಾಯ 9ನೇ ವಚನ ಹೇಳುತ್ತದೆ, Jesus Christ redeemed us to God by his
blood. ಯೇಸು ಕ್ರಿಸ್ತನು ತನ್ನ ಸ್ವರಕ್ತದಿಂದ ನಮ್ಮನ್ನು ಬಿಡಿಸಿದ್ದಾನೆ. Amen. ಆಮೆನ್. Redeemed us to God ನಮ್ಮನ್ನು ದೇವರೊಂದಿಗೆ ಸಂಧಾನಪಡಿಸುವುದಕ್ಕೆ ವಿಮೋಚಿಸಿದ್ದಾನೆ. by his blood. ತನ್ನ ರಕ್ತವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ. Psalmist said, Jesus Christ redeemed us from the enemy. ಕೀರ್ತನಗಾರನು ಹೇಳ್ತಾನೆ, ವೈರ್ಯದಿಂದ ಯೇಸು ಕ್ರಿಸ್ತನು ನಮ್ಮನ್ನು ಬಿಡಿಸಿದ್ದಾನೆ ಎಂದು. Amen. ಆಮೆನ್. So when we see redemption, ವಿಮೋಚನದ ಕುರಿತು ನಾವು ನೋಡುವಾಗ, so Jesus paying the price and release the man. ಮನುಷ್ಯನಿಗೂ ಯೇಸು ಕ್ರಿಸ್ತನು ಬೆಲೆಯನ್ನು ಕಟ್ಟು ಆತನು ಕಟ್ಟಿರುವಂತ ಬೆಲೆದಿಂದ ಆ ಬೆಲೆ ಮುಖಾಂತರವಾಗಿ ಮನುಷ್ಯನಿಗೂ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. Jesus paid the price to deliver man from the sin and condemnation. ಆ ಒಂದು ಪಾಪದಿಂದ, ಒಂದು ಖಂಡನೆಯಿಂದ ಮನುಷ್ಯನನ್ನು ಅಪರಾಧ ಭಾವದಿಂದ ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ತನ್ನ ಸ್ವರಕ್ತವನ್ನು ಕೊಟ್ಟು ಬೆಲೆ ಕಟ್ಟಿದ್ದಾನೆ. Jesus Christ redeemed us, delivered us from sin and sin consequences. ಯೇಸು ಕ್ರಿಸ್ತನು ನಮ್ಮನ್ನು ಪಾಪದಿಂದ ಮತ್ತೆ ಪಾಪದಿಂದ ಬರುವಂತ ಪರಿಣಾಮಗಳಿರ್ತವೆ, ಫಲಿತಾಂಶಗಳು, ಅದರಿಂದ ಕೂಡ ನಮ್ಮನ್ನು ಬಿಡಿಸಿದ್ದಾನೆ. What sin? Sickness is a consequence of sin. ಪಾಪವಿದ್ರೆ ಏನಾಗುತ್ತದಂದ್ರೆ ರೋಗ ಅನ್ನುವಂಥದ್ದು ಪಾಪದ ಫಲಿತಾಂಶವಾಗಿರುತ್ತದೆ. Poverty is a consequence of sin. ಪಾಪದ ಒಂದು ಫಲಿತಾಂಶವು, ಅದರಲ್ಲಿ ಒಂದು ಭಾಗವು ಬಡತನವು. Peacelessness is a consequence of sin. ಪಾಪದ ಒಂದು ಫಲಿತಾಂಶವು, ಅದರಲ್ಲಿ ಭಾಗವು ಒಂದು ಸಮಾಧಾನವಿಲ್ಲದೆ ಅಸಮಾಧಾನ ಜೀವನ. When the sin was taken out, all consequences also taken out. ಪಾಪವು ಯೇಸು ಕ್ರಿಸ್ತನು ತೆಗೆದು ಹಾಕಿರುವಾಗ ಆ ಪಾಪದ ಫಲಿತಾಂಶವಾಗಿ ಬಂದಿರುವಂತ ರೋಗವು, ಶಾಪವು ಇವೆಲ್ಲ ಕೂಡ ಆತನು ತೆಗೆದು ಹಾಕಿದ್ದಾನೆ. Hallelujah. Hallelujah. Do you believe what the word of God says? ವಾಕ್ಯವೇನು ಹೇಳುತ್ತದೋ ಅದನ್ನು ನೀವು ನಂಬುತ್ತೀರಾ? Amen. Do you believe that Jesus Christ taken out sin from you? ನಿನ್ನಿಂದ ಪಾಪವನ್ನು ತೆಗೆದಿದ್ದಾನೆ ಅಂತ ನೀವು ನಂಬುತ್ತೀರಾ? Amen. Hallelujah. Hallelujah. When Jesus Christ was taken out our sin, consequence also taken out. ಯೇಸು ಕ್ರಿಸ್ತನು ನಮ್ಮ ಪಾಪವನ್ನು ತೆಗೆದು ಹಾಕಿದ್ದಾನಂದ್ರೆ ಅದಕ್ಕೆ ಪಾಪದ ಫಲಿತಾಂಶವಾಗಿ ಬಂದಿರುವಂತ ಇವೆಲ್ಲ ಕೂಡ ತೆಗೆದು ಹಾಕಿದ್ದಾನೆ. By death sacrifice, Jesus already paid for every one of us. ಪ್ರತಿ ಒಬ್ಬರಕ್ಕಾಗಿ ಬಿಡುಗಡೆ ಮಾಡೋದಕ್ಕೆ ಯೇಸು ಕ್ರಿಸ್ತನು ಆಗಲೇ ಪ್ರತಿ ಮನುಷ್ಯನಕ್ಕಾಗಿ ಕೂಡ ಬೆಲೆ ಕಟ್ಟಿದ್ದಾನೆ. Listen carefully. ಚೆನ್ನಾಗಿ ಕೇಳ್ರಿ. Jesus sacrifice is not for one person. ಯೇಸು ಕ್ರಿಸ್ತನು ಮಾಡಿರುವಂತ ಬಲಿಯರ್ಪಣ ಏನೋ ಒಬ್ಬರಿಗಾಗಿ ಬಂದು ಮಾಡಲಿಲ್ಲ ಆತನು. Jesus is a sacrifice. He sacrificed for every one of us. ಯೇಸು ಕ್ರಿಸ್ತನು ದೇವರ ಬಲಿ ಅರ್ಪಣೆ. ಆ ಅರ್ಪಣೆ ಪ್ರತಿ ಒಬ್ಬ ಮನುಷ್ಯನಕ್ಕಾಗಿ ಕೂಡ ಅದು ಕೊಡಲ್ಪಟ್ಟಿದೆ. Hallelujah. Hallelujah. Jesus paid redeemed sacrifice for everyone. ಪ್ರತಿ ಒಬ್ಬರನ್ನು ವಿಮೋಚಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಬೆಲೆ ಕಟ್ಟಿದ್ದಾರೆ. Not only for Christians, he paid for everyone. ಕ್ರೈಸ್ತವರಿಗೆ ಮಾತ್ರವಲ್ಲದೆ ಎಲ್ಲ ಜನರಿಗಾಗಿ ಕೂಡ ಆತನು ಬೆಲೆ ಕಟ್ಟಿದ್ದಾನೆ. That was the gospel of Jesus Christ. ಅದೇ ಯೇಸು ಕ್ರಿಸ್ತನ ಸುವಾರ್ತೆಯಾಗಿದೆ. Hallelujah. Hallelujah. Many people don't know what is the gospel of Jesus Christ. ಯೇಸು ಕ್ರಿಸ್ತನ ಸುವಾರ್ತೆ ಅಂದ್ರೆ ಬಹಳ ಜನರಿಗೆ ಗೊತ್ತಿಲ್ಲ. Gospel of Jesus Christ is a redeeming sacrifice for everyone. ಯೇಸು ಕ್ರಿಸ್ತನ ಸುವಾರ್ತೆ ಅಂದ್ರೆ ಎಲ್ಲ ಮನುಷ್ಯರಕ್ಕಾಗಿ ಆತನು ಅವರನ್ನು ವಿಮೋಚಿಸುವುದಕ್ಕಾಗಿ ಬಿಡುಗಡೆ ಮಾಡುವುದಕ್ಕಾಗಿ ಆತನು ಬೆಲೆ ಕಟ್ಟಿದ್ದಾನೆ. In salvation he given something and he took away our sin and condemnation. ರಕ್ಷಣೆಯಲ್ಲಿ ಆತನು ನಮಗೂ ಏನೋ ಕೊಟ್ಟು ಆ ಒಂದು ಪಾಪವನ್ನು ಖಂಡನೆಯನ್ನು ತೆಗೆದು ಹಾಕಿದ್ದಾರೆ. What he gave many don't know. ಅನೇಕರಿಗೆ ರಕ್ಷಣೆಯಲ್ಲಿ ಏನು ಕೊಟ್ಟಿದ್ದಾರೋ ಗೊತ್ತಿಲ್ಲ. Death of Jesus Christ is not alternative plan. ಯೇಸು ಕ್ರಿಸ್ತನ ಮರಣವನ್ನುವಂಥದ್ದು ದೇವರ ಇನ್ನೊಂದು ಯೋಜನೆ ಅಲ್ಲ. ಇದಾಗಿದ್ರೆ ಆಗಲಿ, ಇಲ್ಲ ಅಂದ್ರೆ ಇನ್ನೊಂದು ಮಾಡೋಣ ಅನ್ನುವಂಥ ಯೋಜನೆ ಆರಿದ್ದಲ್ಲಿ ಅಲ್ಲ, ಖಚಿತವಾದ ಯೋಜನೆ ಆಗಿತ್ತು ದೇವರ. Many plans. Jesus took one plan and did it. That is not alternate plan. ಅನೇಕ ಯೋಜನೆಗಳಿತ್ತು ದೇವರಿಗೆ, ಅದರಲ್ಲಿ ಒಂದು ಯೇಸು ಕ್ರಿಸ್ತಂದು ಕೂಡ ಒಂದು ಮಾಡಿ ನೋಡೋಣ ಯೋಜನೆ ಅಂತ ಆರಿದ್ದಲ್ಲೆಲ್ಲ ಆತನು ದೇವರು ಕಲಿಸಿದ್ದು. This is a final, it is an end. ಇದು ಯೇಸು ಕ್ರಿಸ್ತನಿಂದ ಕೊಡಲ್ಪಟ್ಟಿರುವಂತ ಈ ಒಂದು ವಿಮೋಚನ ವಿಷಯವು, ಈ ಬಲಿ ಅರ್ಪಣ ಇದೇ ಕೊನೆಯದು, ಇದೇ ತುದಿ ನಿರ್ಣಯವು.
Don't think that again one more thing he can do. ಇದಾದ ನಂತರ ಇನ್ನೊಂದೇನೋ ಬಲಿಯರ್ಪಣೆ ಬರುತ್ತದೆ ಅದು ಅಲ್ಲ, ಇದೇ ಫೈನಲ್, ಕೊನೆಯದಾಗಿದೆ ಮನುಷ್ಯನ ರಕ್ಷಣಕ್ಕಾಗಿ. His death paid and satisfied the claims of justice for all man. ಯೇಸು ಕ್ರಿಸ್ತನ ಬಲಿತ್ಯಾಗವು ಎಲ್ಲಾ ಮನುಷ್ಯರ ಪಾಪವನ್ನು ತೃಪ್ತಿಪಡಿಸಿ ಅವರಿಗೆ ನೀತಿ ಕೊಡುವಂತೆ ತೃಪ್ತಿ ಮಾಡಲ್ಪಟ್ಟಿದೆ. Bible says Luke 24 chapter 47th verse. ಲೂಕಾಸ್ ವಾರ್ತೆ 24ನೇ ಅಧ್ಯಾಯ 47ನೇ ವಚನ ಹೇಳುತ್ತದೆ, Jesus said remission of sins should be preached. ಒಂದು ಪಾಪ ಪರಿಹಾರ ಕುರಿತು ಬೋಧಿಸಲ್ಪಡಬೇಕು ಅಂತ ಯೇಸು ಹೇಳಿದ್ದಾರೆ. Amen. Amen. What is the remission of sins? ಪಾಪಕ್ಕೆ ಪರಿಹಾರವು ಏನಾಗಿದೆ? This is not a forgiveness of sin. ಇದು ಏನೋ ಪಾಪವನ್ನು ಕ್ಷಮಿಸುವಂತ ವಿಷಯ ಬಗ್ಗೆ ಹೇಳ್ತಾ ಇಲ್ಲ. Jesus Christ said remission of sin. ಪಾಪದಿಂದ ವಿಮೋಚಿಸುವುದಕ್ಕೆ ಪರಿಹಾರವು ಏನೆಂದು. Remission of sin means as to take out, blot out the sin. ಪರಿಹಾರವಂದ್ರೆ ಇಲ್ಲಿ ಏನಂದ್ರೆ ಪಾಪಕ್ಕೆ ಪರಿಹಾರವು ಆ ಪಾಪಗಳನ್ನು ತೆಗೆದು ಹಾಕುವುದು ಅಂತ ವಿಷಯ. Not forgiveness of sin. ಪಾಪ ಮಾಡಿದ್ದನ್ನು ಕ್ಷಮಿಸ್ತೀನಿ ಅನ್ನೋದಲ್ಲ, ಪಾಪವನ್ನೇ ತೆಗೆದು ಹಾಕುವುದು ಅವರಿಂದ. Hallelujah. Hallelujah. That should be preached. ಅದು ಎಲ್ಲರಿಗೆ ಕೂಡ ಬೋಧಿಸಲ್ಪಡಬೇಕು. Jesus Christ came into this world to take out the sin. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರುವಂತ ಉದ್ದೇಶವು ಪಾಪವನ್ನು ತೆಗೆದು ಹಾಕಬೇಕೆಂದು. Not to forgive your sin, to take out your sin. ನಿನ್ನನ್ನು ಏನೋ ಕ್ಷಮಿಸಿದೆ ಅಂತ ಹೇಳುವುದು ಮಾತ್ರವಲ್ಲ, ಅದಕ್ಕಿಂತ ಹೆಚ್ಚಾಗಿ ನಿನ್ನ ಪಾಪವನ್ನೇ ತೆಗೆದು ಹಾಕಿದ್ದಾರೆ. That's what here said, remission of sin should be preached. ಅದಕ್ಕಾಗಿ ಪಾಪ ಪರಿಹಾರದ ಕುರಿತು ಎಲ್ಲಾ ಕಡೆ ಸಾರಲ್ಪಡಬೇಕು ಅಂತ ಹೇಳ್ತಾ ಇದ್ದಾರೆ. For all of them that believe. ಯಾರ್ಯಾರು ನಂಬುತ್ತಾರೋ ಎಲ್ಲರಿಗಾಗಿ ಇದು ಕೊಡಲ್ಪಟ್ಟಿದೆ. They are justified. ಯಾರು ಈ ವಿಷಯವನ್ನು ನಂಬುತ್ತಾರೋ ಯೇಸು ಕ್ರಿಸ್ತನ ರಕ್ತದಿಂದ ನನ್ನ ಪಾಪವು ತೆಗೆದು ಹಾಕಲ್ಪಟ್ಟಿದೆ ಎಂದು ಬಲಿಯರ್ಪಣದಿಂದ ಅದು ಎಲ್ಲರನ್ನೂ ಕೂಡ ನೀತಿವಂತರಾಗಿ ಎನಿಸುತ್ತದೆ. Hallelujah. ನಂಬುವ ಎಲ್ಲರನ್ನೂ ನೀತಿವಂತರಾಗಿ ಎನಿಸುತ್ತದೆ. Listen carefully. ಚೆನ್ನಾಗಿ ಕೇಳ್ರಿ. His death settled our death. ಯೇಸು ಕ್ರಿಸ್ತನ ಮರಣ ನಮ್ಮ ಮರಣವನ್ನು ತೆಗೆದು ಹಾಕಿದೆ. Amen. Amen. Hallelujah. Hallelujah. Understand the scripture. ವಾಕ್ಯವನ್ನು ತಿಳಿದುಕೊಳ್ಳ್ರಿ, ಅರ್ಥ ಮಾಡಿಕೊಳ್ಳ್ರಿ. His death settled our sin. ಯೇಸು ಕ್ರಿಸ್ತನ ಮರಣವು ನಮ್ಮ ಮರಣವನ್ನು ತೆಗೆದು ಪುಲಿಸ್ ಸ್ಟಾಪಲ್ಲಿಗೆ ಮರಣವಿಲ್ಲದಂಗ ಮಾಡಿದೆ. Jesus Christ's death settled our sickness, weaknesses, poverty, curses. ಯೇಸು ಕ್ರಿಸ್ತನ ಮರಣವು ನಮ್ಮ ಬಲಹೀನತೆಗಳನ್ನು, ಬಡತನವನ್ನು, ಅನಾರೋಗ್ಯವನ್ನು ತೆಗೆದು ಹಾಕಿದೆ. Amen. Amen. I tell you, there was much more in Jesus' death. ಯೇಸು ಕ್ರಿಸ್ತನ ಮರಣದಲ್ಲಿ ಅನೇಕ ವಿಷಯಗಳಿದೆ ನಮಗಾಗಿ. Christianity does not begin with the death of Jesus Christ. ಕ್ರೈಸ್ತವ್ಯವು ಯೇಸು ಕ್ರಿಸ್ತನ ಮರಣದಿಂದ ಪ್ರಾರಂಭವಾಗುವುದಿಲ್ಲ. Christianity begin with the resurrection of Jesus Christ. ಕ್ರೈಸ್ತವ್ಯವು ಯೇಸು ಕ್ರಿಸ್ತನ ಪುನರುತ್ಥಾನದಿಂದ ಪ್ರಾರಂಭವಾಗುತ್ತದೆ. We are not only in Christ when he was died, we are in Christ after resurrection also. ನಾವು ಯೇಸು ಕ್ರಿಸ್ತನು ಮರಣ ಹೊಂದುವಂತ ಸಮಯದಲ್ಲಿ ನಾವು ಕೂಡ ಆತನ ಮನಸ್ಸಿನಲ್ಲಿ, ಆತನ ಹೃದಯದಲ್ಲಿ ಇದ್ದೇವೆ. ಆ ಸ್ಥಾನದಲ್ಲಿ ನಮ್ಮ ಸ್ಥಾನದಲ್ಲಿ ಆತನ ಮರಣ ಹೊಂದಿದ್ದಾನೆ. ಅಂದರೆ ನಾವು ಕ್ರಿಸ್ತನಲ್ಲಿ ಮರಣದಲ್ಲಿ ಮಾತ್ರವೇ ಅಲ್ಲ, ಆತನು ಪುನರುತ್ಥಾನವಾಗಿರುವಾಗ ಕೂಡ ನಾವು ಆತನ ಮನಸ್ಸಿನಲ್ಲಿ ಇದ್ದೇವೆ. ನಮ್ಮ ಸ್ಥಾನವಾಗಿದೆ ಅದು. Hallelujah. Hallelujah. That's what resurrection is so important. ಅದಕ್ಕಾಗಿ ಪುನರುತ್ಥಾನವು ಕೂಡ ಬಹಳ ಪ್ರಾಮುಖ್ಯವಾದದ್ದು. Unless we believe the resurrection of Jesus Christ, ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ನಂಬುವ ತನಕ he cannot be saved. ನಾವು ರಕ್ಷಿಸಲ್ಪಡುವುದಿಲ್ಲ. Salvation is not in death of Jesus Christ. ರಕ್ಷಣೆ ಅನ್ನುವಂಥದ್ದು ಯೇಸು ಕ್ರಿಸ್ತನ ಮರಣದಲ್ಲಿ ಇಲ್ಲ, but in resurrection of Jesus Christ. ಮರಣದಿಂದ ಆತನು ಎದ್ದಿದ್ದಾನಲ್ಲ, ಪುನರುತ್ಥಾನನಾಗಿದ್ದಾನಂತ ನಂಬುವುದರಿಂದ ಅದರಲ್ಲಿದೆ ರಕ್ಷಣೆ. Hallelujah. Hallelujah. If there will be no death, no resurrection. ಒಂದು ವೇಳೆ ಮರಣವೇ ಇಲ್ಲ ಅಂದ್ರೆ, ಯೇಸು ಸ್ವಾಮಿ ಮರಣಿಸಲಿಲ್ಲ ಅಂದ್ರೆ ಪುನರುತ್ಥಾನ ಆಗ್ತಾ ಇದ್ದಿಲ್ಲ. Through the Jesus resurrection, ಯೇಸು ಕ್ರಿಸ್ತನ ಪುನರುತ್ಥಾನದಿಂದ, Bible says Romans 4 chapter 25th verse, ರೋಮ 4:25 ಹೇಳುತ್ತದೆ, he brought us justification. ಆತನು ನೀತಿವಂತಿಕೆಯನ್ನು ತಂದಿದ್ದಾರೆ. Hallelujah. Hallelujah. Justified means ನೀತಿವಂತಂದ್ರೆ ಅರ್ಥ ಏನಂದ್ರೆ declared not guilty. ಯಾವುದೇ ಅಪರಾಧ ಭಾವ ಇಲ್ಲದೆ, ದೋಷ ಭಾವ ಇಲ್ಲದೆ ಪ್ರಕಟಿಸಲ್ಪಡುವುದು ಆ ವ್ಯಕ್ತಿಗೆ.
Amen. Amen. When Jesus died, he died in our place. ಯೇಸು ಕ್ರಿಸ್ತನು ಮರಣಿಸಿರುವಾಗ ಆ ಮರಣವು ನಮ್ಮ ಸ್ಥಾನವಾಗಿದೆ. ನಮ್ಮ ಸ್ಥಾನದಲ್ಲಿ ಆತನು ಸಪ್ಲಿಮೆಂಟರಿ ಆಗಿ ಮರಣಿಸಿದ್ದಾನೆ. Hallelujah. ಹಲ್ಲೆಲೂಯಾ. That is our place. ಅದು ನಮ್ಮ ಜಾಗ ಆಗಿತ್ತು ಸಿಲುಬೆ ಮೇಲೆ ನೇತಾಡುವುದು. Jesus Christ was righteous man. ಯೇಸು ಕ್ರಿಸ್ತನು ನೀತಿವಂತನು. He don't want to go to the cross. ಆ ಒಂದು ಸಿಲುಬೆಗೆ ಹಾಕಲ್ಪಡುವುದು ಹೋಗುವುದು ಬೇಕಾಗಿಲ್ಲ. We are sin. We have to go to the cross. ನಾವು ಮನುಷ್ಯರು ನಾವು ಪಾಪ ಮಾಡಿದ್ದೇವೆ, ನಾವು ಆ ಸಿಲುಬೆ ಮೇಲೆ ಹೋಗಿ. Only those who are sin, they have to be hanged on the cross. ಯಾರು ಪಾಪ ಮಾಡ್ತಾರೋ ಅವರೇ ಸಿಲುಬೆ ಮೇಲೆ ನೇತಾಡಬೇಕು. But Jesus never did any wrong. ಯೇಸು ಸ್ವಾಮಿ ಯಾವ ಪಾಪ ಮಾಡಲಿಲ್ಲ. He went to the cross. That is our place. ಆದ್ರೆ ಆತನು ಸಿಲುಬೆಗೆ ಹೋಗಿದ್ದಾನೆ. ಅದು ನಮ್ಮ ಜಾಗ, ನನ್ನ ಜಾಗ, ನಿನ್ನ ಜಾಗ ಆಗಿದೆ. He shed the blood. That is our place. ಆತನು ರಕ್ತ ಸುರಿಸಿದ್ದಾನೆ, ನಾವು ಸುರಿಸಬೇಕು ಪಾಪಿಗಳಾಗಿ. ಆತನು ಸುರಿಸಿದ್ದಾನೆ, ಅದು ನಮ್ಮ ಜಾಗ. He died. That is our place. ಆತನು ಮರಣ ಹೊಂದಿದ್ದಾನೆ, ಅದು ನಮ್ಮ ಜಾಗದಲ್ಲಿ ಆತನು ಮರಣ ಹೊಂದಿದ್ದಾನೆ, ನಾವು ಮರಣ ಹೊಂದದಂತೆ. He was crucified on the cross in the place of sinners. ಪಾಪಿಗಳ ಸ್ಥಾನದಲ್ಲಿ ಆತನು ಮರಣ ಹೊಂದಿದ್ದಾನೆ ಸಿಲುಬೆ ಮೇಲೆ. That means ಅದನ್ನರ್ಥ he paid the penalty for our sin. ನಮ್ಮ ಪಾಪಕ್ಕೆ ಪರಿಹಾರವು ಆ ಒಂದು ಬೆಲೆ ಆತನು ಕಟ್ಟಿದ್ದಾನೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. If once paid the penalty, ಒಂದು ಸತಿ ಆ ಒಂದು ಪೆನಾಲ್ಟಿ ಕಟ್ಟಿದ ಮೇಲೆ you don't need to pay again. ಮತ್ತೆ ನೀನು ಹೋಗಿ ಅದನ್ನು ಕಟ್ಟುವುದು, ಆ ಶಿಕ್ಷೆ ಪಡೆದುಕೊಳ್ಳುವುದು ಬೇಕಾಗಿಲ್ಲ. Hallelujah. ಹಲ್ಲೆಲೂಯಾ. ಮತ್ತೆ ನೀನು ಸ್ವಾಮಿ ನಾನು ಪಾಪಿ ನನ್ನನ್ನು ಕ್ಷಮಿಸು ಅಂತ ಬೇಡ್ತಾ ಇದ್ರೆ ಏನಾಗ್ತದೆ? You are not believing the sacrifice of Jesus. ಯೇಸು ಕ್ರಿಸ್ತನ ಆ ಒಂದು ಬಲಿಯರ್ಪಣೆ ನಂಬುತ್ತಾ ಇಲ್ಲ ಅಂತ ಅರ್ಥ. If you believe, your sin taken out. ನೀನು ನಂಬುವಾಗ ಅದು ನನ್ನ ಸ್ಥಾನವು, ನನ್ನ ಪಾಪವು ತೆಗೆದು ಹಾಕುವುದಕ್ಕೆ ಮಾಡಿದಂತೆ ನೀನು ನಂಬಬೇಕು. ತೆಗೆದು ಹಾಕಲ್ಪಟ್ಟಿದೆ ಎಂದು. When Jesus paid, we no need to pay again. ಯೇಸು ಕ್ರಿಸ್ತನು ನಮ್ಮ ಪಾಪ ಪರಿಹಾರಕ್ಕೆ ಬೆಲೆ ಕಟ್ಟಿರುವಾಗ ಮತ್ತೆ ನಾವು ಬೆಲೆ ಹೋಗಿ ಕಟ್ಟುವುದು ಬೇಕಾಗಿಲ್ಲ. Hallelujah. ಹಲ್ಲೆಲೂಯಾ. Many people says there are many great men of gods in this world. Not only Jesus, others also can pay the penalty of sin. ಅನೇಕರು ಹೇಳುತ್ತಾರೆ, ಈ ಲೋಕದಲ್ಲಿ ಅನೇಕರಿದ್ದಾರೆ ದೊಡ್ಡ ಜನರು, ಅವರೆಲ್ಲರೂ ಯೇಸು ಕ್ರಿಸ್ತನ್ ಮಾತ್ರವಲ್ಲ ಇನ್ನೊಬ್ಬರು ಕೂಡ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. If anyone want to pay sin penalty, ಯಾರಾದರೂ ಕೂಡ ಆ ಒಂದು ಪಾಪದ ಬೆಲೆ ಕಟ್ಟಬೇಕು, ಪಾಪಕ್ಕೆ ಪರಿಹಾರವಾಗಿ ಬೆಲೆ ಕಟ್ಟಬೇಕಂದ್ರೆ he has to be sinless. ಆ ವ್ಯಕ್ತಿ, ಆ ಮನುಷ್ಯನು ಪಾಪ ಇಲ್ಲದೆ ಇರುವಂತ ವ್ಯಕ್ತಿಯಾಗಿ ಬರಬೇಕು, ಇರಬೇಕು. Hallelujah. ಹಲ್ಲೆಲೂಯಾ. Then only he is able to do it. ಅವಾಗ ಮಾತ್ರನೇ ಆ ವ್ಯಕ್ತಿ ಆ ಬೆಲೆ ಕಟ್ಟುವುದಕ್ಕೆ, ಪಾಪವನ್ನು ತೆಗೆದು ಹಾಕುವುದಕ್ಕೆ ಯೋಗ್ಯತೆ ಬರುತ್ತದೆ, ಯೋಗ್ಯನಾಗಿರುತ್ತಾನೆ. I tell you, after Adam fallen, no man is sinless. No man was sinless. ಆದಾಮನಿಂದ ಯಾವುದೇ ಮನುಷ್ಯನು ಹುಟ್ಟಿರುವಂತ ಯಾವ ಮನುಷ್ಯನು ಕೂಡ ಎಲ್ಲರೂ ಕೂಡ ಪಾಪ ಮಾಡಿದ್ದಾರೆ. ಪಾಪ ಇಲ್ಲದೇ ಇರುವಂತ ಮನುಷ್ಯನು ಯಾರು ಇಲ್ಲ. By birth only they are in the sin. ಮನುಷ್ಯ ಹುಟ್ಟುವಾಗಲೇ, ಆ ಒಂದು ಹುಟ್ಟುವಾಗದಲ್ಲೇ ತಾಯಿ ಗರ್ಭದಲ್ಲೇ ಆತನು ಪಾಪಿಯಾಗಿರುತ್ತಾನೆ. How can he pay this for other man's sin? ಒಬ್ಬ ಮನುಷ್ಯನು ಮನುಷ್ಯನಾಗಿ ಇನ್ನೊಬ್ಬ ಮನುಷ್ಯನ ಪಾಪಕ್ಕೆ ಬೆಲೆ ಹೇಗೆ ಕಟ್ತಾನೆ? ಪಾಪದಲ್ಲಿರುವಂತ Because he only given birth in the sin. ಯಾಕಂದ್ರೆ ಮನುಷ್ಯನೇ ಪಾಪದಲ್ಲಿ ಹುಟ್ಟಿದ್ದಾನೆ. How can he pay for other man's sin? ಆ ಮನುಷ್ಯನು ಇತರರ ಪಾಪವನ್ನು ಹೇಗೆ ತೆಗೆದು ಹಾಕಲಾಗುತ್ತದೆ? No man could paid for other sin. ಇತರರ ಪಾಪವನ್ನು ತೆಗೆದು ಹಾಕುವುದಕ್ಕೆ ಯಾರು ಕೂಡ ಬೆಲೆ ಕಟ್ಟುವುದಕ್ಕೆ ಅರ್ಹರಿಲ್ಲ. Only Jesus Christ was a sinless. ಆದರೆ ಯೇಸು ಕ್ರಿಸ್ತನು ಮಾತ್ರನೇ ಪಾಪವು ಇಲ್ಲದೆ ಹುಟ್ಟಿರುವಂತ ವ್ಯಕ್ತಿ. Amen. ಆಮೆನ್. Bible says ಸತ್ಯವೇದ ಹೇಳುತ್ತದೆ Jesus was conceived in the womb of Mary. How she was conceived? ಹೇಗೆ ಕನ್ಯಾ ಮರಿಯ ಗರ್ಭ ಧರಿಸಿದ್ದಾಳೆ? Not because of Joseph. ಯೋಸೇಫನ ಸಂಪರ್ಕದಿಂದ ಅಲ್ಲ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Joseph is not father of Jesus. ಯೇಸು ಕ್ರಿಸ್ತನಿಗೆ ಯೋಸೇಫನು ತಂದೆ ಅಲ್ಲ. Bible says when the Holy Ghost overshadowed the Mary was conceived. ಸತ್ಯವೇದ ಹೇಳುತ್ತದೆ, ಪವಿತ್ರ ಆತ್ಮ ದೇವರ ನೆರಳು ಮೇರಿ ಮೇಲೆ ಬಿದ್ದಿರುವಾಗ ಆಕೆ ಗರ್ಭ ಧರಿಸಿದ್ದಾಳೆ. Amen. Amen. When she was believed, when the angel spoke to Mary, that time she believed. ಮರಿಯಲು ಸಂಗಡ ಈ ದೇವದೂತನು ಹೇಳಿರುವಾಗ
ಆಕೆ ನಂಬಿದಾಳೆ, ವಿಶ್ವಸಿಸಿದಾಳೆ ಆ ಸಮಯದಲ್ಲಿ. But when a Holy Ghost shadow came upon Mary, she was conceived. ಪವಿತ್ರಾತ್ಮ ದೇವರು ಬಂದು ಮರಿಯಳನ್ನು ಆ ದಿನದಲ್ಲಿ ಇಟ್ಕೊಂಡಿರುವಾಗ, ನೆರಳು ಬಿದ್ದಿರುವಾಗ ಆಕೆ ಗರ್ಭವು ಧರಿಸಿದ್ದಾಳೆ. Hallelujah. Hallelujah. Jesus' birth was sinless. ಯೇಸು ಕ್ರಿಸ್ತನ ಹುಟ್ಟುವಿಕೆ ಅದು ಪಾಪ ಇಲ್ಲದೇ ಇರುವಂತ ಹುಟ್ಟುವಿಕೆ. Amen. Amen. Adam was not given birth by anybody, was created. ಆದಾಮನು ಯಾರಿಂದ ಕೂಡ ಹುಟ್ಟಲಿಲ್ಲ, ದೇವರು ಉಂಟು ಮಾಡಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ ಆದಾಮನನ್ನು. But who all given birth in this world, nobody was sinless, only Jesus Christ was a sinless. ಆದರೆ ಆದಾಮದಿಂದ ಹುಟ್ಟಿರುವ ಎಲ್ಲರೂ ಕೂಡ ಯಾರು ಕೂಡ ಪಾಪ ಇಲ್ಲದೆ ಹುಟ್ಟಲಿಲ್ಲ, ಎಲ್ಲರೂ ಪಾಪದಿಂದಲೇ ಹುಟ್ಟಿದ್ದಾರೆ. ಆದರೆ ಯೇಸು ಕ್ರಿಸ್ತನು ಮಾತ್ರ ಆತ್ಮ ದೇವರಿಂದ ಹುಟ್ಟಿದ್ದಾರೆ, ಪಾಪವಿಲ್ಲದೆ ಹುಟ್ಟಿದ್ದಾರೆ. He was qualified for the sacrifice. ಆತನು ನಮ್ಮ ಸ್ಥಾನದಲ್ಲಿ ದೇವರ ಬಲಿಯರ್ಪಣೆಯಾಗಿರುವುದಕ್ಕೆ ಆತನು ಅರ್ಹನಾದನು. Amen. Amen. If Jesus Christ was not sinless, he is not suitable for sacrifice. ಯೇಸು ಕ್ರಿಸ್ತನಲ್ಲಿ ಪಾಪವಿದ್ರೆ ಆತನು ಆ ಬಲಿಯರ್ಪಣಕ್ಕೆ ಮ್ಯಾಚ್ ಆಗ್ತಾ ಇಲ್ಲ, ಸೂಟ್ ಆಗ್ತಾ ಇಲ್ಲ. Hallelujah. Hallelujah. He was sinless. ಆತನು ಪಾಪ ಇಲ್ಲದೇ ಇದ್ದಾರೆ. He is qualified for our ಆತನಲ್ಲಿ sacrifice. ಪಾಪವು ಇಲ್ಲದೇ ಇರುವ ಕಾರಣ ಯೇಸು ಕ್ರಿಸ್ತನು ಆ ಒಂದು ಬಲಿ ಅರ್ಪಣಕ್ಕೆ ಸೂಟ್ ಆಗಿದ್ದಾರೆ. He paid for all man. ಆತನು ಎಲ್ಲಾ ಮನುಷ್ಯರಕ್ಕಾಗಿ ಬೆಲೆ ಕಟ್ಟಿದ್ದಾರೆ. Amen. Amen. By his resurrection we all are justified. ಆತನು ಪುನರುತ್ಥಾನನಾಗಿರುವಾಗ, ಸತ್ರೋಳಿಂದ ಮೇಲಕ್ಕೆ ಎದ್ದಿದ್ದಾಗ ಎಲ್ಲರೂ ಕೂಡ ನೀತಿವಂತರಂತೆ ಎನಿಸಲ್ಪಟ್ಟಿದ್ದಾರೆ. Do you believe resurrection of Jesus ಯೇಸು Christ? ಕ್ರಿಸ್ತನ ಪುನರುತ್ಥಾನವನ್ನು ನೀವು ನಂಬಿತೀರಾ? Amen. If we believe, we are righteous. ನೀವು ನಂಬಿದ್ರೆ ಆತನು ಪುನರುತ್ಥಾನನಾಗಿದ್ದಾನೆ ಎಂದು ನೀನು ನೀತಿವಂತನಾಗಿದ್ದೀ. Because he died in our place, he was resurrected. ಆತನು ನಮ್ಮ ಸ್ಥಾನದಲ್ಲಿ ಮರಣಿಸಿದ್ದಾನೆ, ಆತನು ಮೇಲಕ್ಕೆ ಎದ್ದಿದ್ದಾರೆ ನಮ್ಮ ಸ್ಥಾನದಲ್ಲಿ. We are justified. ನಾವು ನೀತಿವಂತರು. Listen carefully. ಚೆನ್ನಾಗಿ ಕೇಳ್ರಿ. When Jesus Christ paid for you, ಯೇಸು ಕ್ರಿಸ್ತನು ನಿಮಗಾಗಿ ಬೆಲೆ ಕಟ್ಟಿರುವಾಗ, that means you paid. ಅದರ ಅರ್ಥ ನೀನು ಕಟ್ಟಿದಂಗ ಲೆಕ್ಕ. Example, ಉದಾಹರಣೆಗೆ you have to give some lakhs of rupees to other person. ಒಬ್ಬ ವ್ಯಕ್ತಿಗೆ ನೀನು ಲಕ್ಷಾಂತರ ರೂಪಾಯಿಗಳು ಕೊಡಬೇಕಾಗಿದೆ. You don't have any money. ನಿನ್ನ ಹತ್ರ ಸಾಲ ತೀರಿಸೋಕೆ ದುಡ್ಡಿಲ್ಲ. How you can pay? ಹೇಗೆ ನೀನು ಸಾಲ ತೀರಿಸ್ತೀಯ? If somebody paid in your place, ಯಾರಾದ್ರೂ ನಿನ್ನ ಸ್ಥಾನದಲ್ಲಿ ಆ ದುಡ್ಡನ್ನು ತೀರಿಸಿದ್ರೆ, ಸಾಲ ತೀರಿಸಿದ್ರೆ, you paid. ಅದರ ಅರ್ಥ ನೀನು ತೀರಿಸಿದಂಗೆ. As the same way, ಅದೇ ರೀತಿಯಲ್ಲಿ you are not able to pay for your sin, the penalty. ನಿನ್ನ ಪಾಪದ ಶಿಕ್ಷದ ಬೆಲೆ ಕಟ್ಟುವುದಕ್ಕೆ ನಿನಗೆ ಆಗಲಿಲ್ಲ. Jesus Christ paid. ಯೇಸು ಕ್ರಿಸ್ತನು ಆ ಬೆಲೆ ಕಟ್ಟಿದ್ದಾರೆ. That means you paid. ಅದನ್ನ ಅರ್ಥ ನೀನು ಕಟ್ಟಿದಂಗನೇ. Hallelujah. Amen. Hallelujah. Hallelujah. In Christ you paid. ಯೇಸು ಕ್ರಿಸ್ತನಲ್ಲಿ ನಾವು ಬೆಲೆ ಕಟ್ಟಿದಿವೆ ಆಗಲೇ ಪಾಪಕ್ಕೆ. You paid for your sins in Jesus Christ. ನಿನ್ನ ಪಾಪಗಳಿಗೆ ಆ ಬೆಲೆ, ಶಿಕ್ಷದ ಬೆಲೆ ಯೇಸು ಕ್ರಿಸ್ತನಲ್ಲಿ ನೀನು ಕಟ್ಟಿಬಿಟ್ಟಿದೀಯಾ? Amen. Hallelujah. Hallelujah. How many understood? ಎಷ್ಟು ಜನಕ್ಕೆ ಅರ್ಥವಾಗಿದೆ? So when Jesus Christ died, you are paid for your sin. ಯೇಸು ಕ್ರಿಸ್ತನು ಮರಣ ಹೊಂದಿದಾಗ ಅದನ್ನ ಅರ್ಥ ನೀನು ನಿನ್ನ ಸ್ಥಾನದಲ್ಲಿ ಆ ಒಂದು ಪಾಪದ ಬೆಲೆಯನ್ನು ಕಟ್ಟಿದಂಗೆ. The resurrection of Jesus Christ brought you into the eternal life. ಯೇಸು ಕ್ರಿಸ್ತನ ಪುನರುತ್ಥಾನವು ನಿನಗೆ ನಿತ್ಯ ಜೀವವನ್ನು ತಂದಿದೆ. Hallelujah. Hallelujah. He was died in our place. ನಮ್ಮ ಸ್ಥಾನದಲ್ಲಿ ಆತನು ಮರಣಿಸಿದ್ದಾರೆ. When he rose from the dead, ಆತನು ಮರಣದೊಳಗಿಂದ ಮೇಲಕ್ಕೆ ಎದ್ದಿರುವಾಗ, if you believe that, ನೀನು ನಂಬುವಾಗ ಅದನ್ನು, that will bring you the eternal life. ನೀನು ಯಾವಾಗ ನಂಬಿದೆಯಲ್ಲ ಆತನು ಪುನರುತ್ಥಾನ ಅಂತ, ಅವಾಗ ಆತನ ಜೀವವು, ನಿತ್ಯ ಜೀವವು ನಿನಗೆ ಕೊಡಲ್ಪಡುತ್ತದೆ. That will enter in you. ಅದು ನಿನ್ನಲ್ಲಿ ಪ್ರವೇಶಿಸುತ್ತದೆ. ನಿತ್ಯ ಜೀವವು, ದೇವರ ಜೀವವು. That will made you a new creation. ಆ ನಿತ್ಯ ಜೀವವು ನಿನ್ನನ್ನು ನೂತನ ಮನುಷ್ಯನಾಗಿ ಮಾಡುತ್ತದೆ. Hallelujah. Hallelujah. That's what 2 Corinthians 5:17 says. 2 ಕೊರಿಂಥಿ 5:17 ಹೇಳುತ್ತದೆ. If any man be in Christ, ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ he is a new creation. ಆ ಮನುಷ್ಯನು ನೂತನ ಸೃಷ್ಟಿ. He is a new
person. ಆತನು ನೂತನ ವ್ಯಕ್ತಿ. You believed the resurrection of Jesus. You received his life. You are a new person. ನೀನು ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ನಂಬಿ ವಿಶ್ವಸಿಸಿದಿ, ನೀನು ಆತನ ಒಂದು ನಿತ್ಯ ಜೀವವನ್ನು ಹೊಂದಿಕೊಂಡಿದೆ, ನೀನು ನೂತನ ವ್ಯಕ್ತಿಯಾಗಿದೆ. Amen. ಆಮೆನ್. First you believed his death. ಮೊದಲನೇದಾಗಿ ನೀನು ಆತನ ಮರಣವನ್ನು ವಿಶ್ವಸಿಸಿದಿ. Because you believed, when you believed he paid, you are paid for your sin. ನೀನು ನಂಬಿದಿ, ಹೌದು ನನ್ನ ಸ್ಥಾನದಲ್ಲಿ ಆತನು ಮರಣಿಸಿದ್ದಾನೆಂದು, ಅದರ ಅರ್ಥ ನಿನ್ನ ಪಾಪಕ್ಕೆ ಬೆಲೆ ನೀನು ಕಟ್ಟಿದಂಗೆ. Then you believed resurrection. ಆದ ನಂತರ ನೀನು ಇನ್ನೊಂದು ಹೆಜ್ಜೆಗೆ ಆತನು ಸತ್ರೋಳಿಯಿಂದ ಎದ್ದಿದ್ದಾನೆಂದು ನಂಬಿದಿ, ವಿಶ್ವಸಿಸಿದಿ. What Jesus Christ had a life, that life is died, but he was resurrected. That resurrection life you believed and you received it. ಪಾಪದ ಸ್ಥಿತಿಯಲ್ಲಿ ಇರುವಂತ ನಮ್ಮ ಜಾಗದಲ್ಲಿ ಆತನು ಮರಣಿಸುವಂತ ಆ ಒಂದು ಮರಣದ ಶಿಕ್ಷೆ ಆಗಿದೆ. ಆದ ನಂತರ ಆತನು ಪುನರುತ್ಥಾನನಾಗಿರುವಾಗ ಆ ಜೀವವು ನೀವು ನಂಬಿದಾಗ ಆ ಜೀವವು ನಿನ್ನಲ್ಲಿ ಪ್ರವೇಶಿಸಿದೆ. That resurrection life enter in you. ಆ ಪುನರುತ್ಥಾನ ಜೀವವು ನಿನ್ನಲ್ಲಿ ಪ್ರವೇಶಿಸಿದೆ. Resurrection of Jesus Christ life enter in you, made you a new person. ಯೇಸು ಕ್ರಿಸ್ತನ ಪುನರುತ್ಥಾನ ಜೀವವು ನಿನ್ನಲ್ಲಿ ಪ್ರವೇಶಿಸಿ ನಿನ್ನ ನೂತನ ವ್ಯಕ್ತಿಯಾಗಿ ಮಾರ್ಪಡಿಸಿದೆ. Amen. ಆಮೆನ್. You are not a old man. ನೀನು ಹಳೆ ಮನುಷ್ಯನ ಅಲ್ಲ. That's what Bible says. Old things are passed away. ಅದಕ್ಕಾಗಿ ಹಳೆ ವಿಷಯಗಳು ಗತಿಸಿ ಹೋದವು. You are a new creation. ನೀನು ನೂತನ ಸೃಷ್ಟಿ. You are a new person. ನೀನು ನೂತನ ವ್ಯಕ್ತಿ. You are not a old man. ನೀನು ಹಳೆ ಮನುಷ್ಯನಲ್ಲ. Hallelujah. 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 ಎಲ್ಲರೂ ಫಸ್ಟ್ ನೂತನ ಮನುಷ್ಯನಾಗಿದ್ದು ಆಮೇಲೆ ಓಲ್ಡ್ ಮ್ಯಾನ್ ಆಗ್ತಾರೆ ಮಾಮೂಲಾಗಿ. ಬಟ್ ಇಲ್ಲಿ ಕ್ರಿಸ್ತನಲ್ಲಿ ಓಲ್ಡ್ ಮ್ಯಾನ್ ಹೋಗಿ ನ್ಯೂ ಮ್ಯಾನ್ ಆಗ್ತೀವಿ. ಹಳೆ ಮನುಷ್ಯನು ಹೋಗಿ ಹೊಸ ಮನುಷ್ಯನಾಗುತ್ತಾನೆ ಕ್ರಿಸ್ತ. Hallelujah. Hallelujah. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? We have a new life. ನಮಗೂ ನೂತನ ಜೀವವಿದೆ. You are not the same man. ನೀನು ಅದೇ ವ್ಯಕ್ತಿಯಾಗಿ ಜೀವಿಸ್ತಾ ಇಲ್ಲ. Before you come to Christ, that man is different. Now you are different. ಯೇಸು ಕ್ರಿಸ್ತನ ನಂಬುವುದಕ್ಕೆ ಮುಂಚೆ ಆ ವ್ಯಕ್ತಿ ಬೇರೆ ಆಗಿದನು. ಈಗ ಯೇಸು ಕ್ರಿಸ್ತನಲ್ಲಿ ಬಂದಿರುವಾಗ ನೀನು ನೂತನ ವ್ಯಕ್ತಿ, ಈಗ ಬೇರೆ ಆಗಿದಿ. Now you are different. ಈಗ ನೀನು ವಿಭಿನ್ನವಾಗಿದೆ, ಬೇರೆ ಆಗಿದೆ. Before you come to Christ, your old man is different. Now you are different. ನೀನು ಯೇಸು ಕ್ರಿಸ್ತನಲ್ಲಿ ಬರುವುದಕ್ಕೆ ಮುಂಚೆ ಇರುವಂತ ವ್ಯಕ್ತಿ, ಆ ವ್ಯಕ್ತಿ ಬೇರೆ, ಈಗ ನೀನು ನೂತನ ವ್ಯಕ್ತಿ ಆಗಿದೀಯಾ? Tell to somebody, I am new man in Christ. ಯೇಸು ಬೇರೆಯವರಿಗೆ ಹೇಳಿ, ಯೇಸು ಕ್ರಿಸ್ತನಲ್ಲಿ ನಾನು ಹೊಸ ಮನುಷ್ಯನು. Amen. Amen. Resurrection of Jesus gave you new nature. ಯೇಸು ಕ್ರಿಸ್ತನ ಪುನರುತ್ಥಾನವು ನಿನಗೆ ದೇವರ ಸ್ವಭಾವವನ್ನು ಕೊಟ್ಟಿದೆ. If you have a Jesus life, ನಿನ್ನ ಜೀವನದಲ್ಲಿ ನಿನಗೆ ಯೇಸು ಕ್ರಿಸ್ತನ ಜೀವವು ನಿನ್ನಲ್ಲಿದ್ರೆ you have a new nature. ನಿನಗೂ ಆತನ ಸ್ವಭಾವ ಕೂಡ ಇದೆ. You have a new nature. ನಿನಗೆ ಹೊಸ ಸ್ವಭಾವವಿದೆ. Hallelujah. Hallelujah. What is your nature? ಏನದು ನಿನ್ನ ಸ್ವಭಾವವಾಗ? Your nature is righteous nature. ನಿನ್ನ ಸ್ವಭಾವವು ನೀತಿಯ ಸ್ವಭಾವವು. Your nature is a true nature. ನಿನ್ನ ಸ್ವಭಾವವು ಸತ್ಯವಾಗಿರುವಂತ ಸ್ವಭಾವವು. Joyous nature. ಆನಂದವಾಗಿರುವಂತ ಸ್ವಭಾವವು. Faith nature. ವಿಶ್ವಾಸದ ಸ್ವಭಾವವು. Love nature. ಪ್ರೀತಿಯ ಸ್ವಭಾವವು. Hallelujah. Hallelujah. Healthy nature. ಆರೋಗ್ಯಕರವಾಗಿರುವಂತ ಸ್ವಭಾವವು. Your nature now is different. ನಿನಗೆ ನಿನ್ನ ಸ್ವಭಾವವು ಕೂಡ ಬದಲಾವಣೆ ಆಗಿದೆ. Hallelujah. Hallelujah. Because you believed Jesus Christ's life that entered in you, made new creation, new person. Now your nature is different. ನೀನು ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ವಿಶ್ವಸಿಸಿದ್ರಿಂದ ಆ ಜೀವವು ನಿನ್ನಲ್ಲಿ ಪ್ರವೇಶಿಸಿ ನೂತನ ಜೀವದಿಂದ, ದೇವರ ಜೀವದಿಂದ ನೀನು ತುಂಬಿಸಿದೆ. ಅದರಲ್ಲಿ ನೂತನ ಸ್ವಭಾವವು, ದೇವರ ಸ್ವಭಾವವಿದೆ. When you believe Jesus Christ rose from the dead, ಯೇಸು ಕ್ರಿಸ್ತನು ಮರಣದಿಂದ ಮೇಲಕ್ಕೆ ಎದ್ದಿದ್ದಾನಂತ ನೀನು ನಂಬುವಾಗ He gives you new life that is only born again. ನೀನು ನೂತನ ಜೀವನ ಹೊಂದಿಕೊಳ್ಳುತ್ತೀಯಾ, ಅದೇ ತಿರುಗಿ ಜನ್ಮಿಸಿರುವಂತ ಅನುಭವ. Listen carefully. ಚೆನ್ನಾಗಿ ಕೇಳ್ರಿ. Death of Jesus Christ brought you remission of sins. ಈ ಯೇಸು ಕ್ರಿಸ್ತನ ಮರಣವು ಪಾಪವನ್ನು ನಿನ್ನಿಂದ ತೆಗೆದು ಹಾಕಿದೆ. Hallelujah. Hallelujah. What death of Jesus Christ did for us? ಯೇಸು ಕ್ರಿಸ್ತನ ಮರಣವು ನಮಗೆ ಏನು ಮಾಡಿದೆ?
That is a remission of sin. ನಮ್ಮ ಪಾಪವನ್ನು ತೆಗೆದು ಹಾಕಿದೆ, ಪರಿಹಾರ ಕೊಟ್ಟಿದೆ. Resurrection of Jesus Christ brought us justification. ಯೇಸು ಕ್ರಿಸ್ತನ ಪುನರುತ್ಥಾನವು ನಮ್ಮನ್ನು ನೀತಿವಂತರಾಗಿ ಮಾಡಿದೆ. Resurrection of Jesus Christ brought you a new life. ಯೇಸು ಕ್ರಿಸ್ತನ ಪುನರುತ್ಥಾನವು ನಮಗೆ ನೂತನ ಹೊಸ ಜೀವವನ್ನು ತಂದಿದೆ. Resurrection of Jesus Christ made us a new person. ಯೇಸು ಕ್ರಿಸ್ತನ ಪುನರುತ್ಥಾನವು ನಮ್ಮನ್ನು ನೂತನ ವ್ಯಕ್ತಿಯಾಗಿ ಮಾರ್ಪಡಿಸಿದೆ. Hallelujah. Hallelujah. If you can believe these things ಈ ವಿಷಯಗಳನ್ನು ನೀನು ನಂಬುವಾಗ, and made confession of these things, ಈ ವಿಷಯಗಳನ್ನು ನಿನ್ನ ಬಾಯಿಂದ ಅರಿಕೆ ಮಾಡುವಾಗ, believing and confessing these things make real to ನೀನು you. ಯಾವಾಗ ಈ ವಿಷಯಗಳನ್ನು ವಿಶ್ವಸಿಸಿ ಬಾಯಿಂದ ಅರಿಕೆ ಮಾಡ್ತೀಯೋ, ಹೌದು ಇದು ನನಗಾಗಿ ಅಂತ ಹೇಳುವಾಗ, ನಿನ್ನ ಜೀವನದಲ್ಲಿ ಕಾಣಿಸುವಂತ ಲೋಕದಲ್ಲಿ ಅವು ನಿಜವಾಗಿ ಪ್ರತ್ಯಕ್ಷಿಸಲ್ಪಡುತ್ತವೆ. That's what Paul said in Romans 10:9. ಅದಕ್ಕಾಗಿ ರೋಮ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನದಲ್ಲಿ, If you confess Jesus Christ is the Lord ನೀನು ಯೇಸು ಕ್ರಿಸ್ತನು ಕರ್ತನು ಎಂದು ನೀನು ಬಾಯಿಂದ ಅರಿಕೆ ಮಾಡುವಾಗ, and believe that Jesus Christ rose from the dead, ಯೇಸು God ಕ್ರಿಸ್ತನು, raised Jesus from the dead, ದೇವರು ಯೇಸು ಕ್ರಿಸ್ತನು ಸತ್ತರೋಳಿಂದ ಮೇಲಕ್ಕೆ ಎಬ್ಬಿಸಿದಾನಂತ ನೀನು ವಿಶ್ವಸಿಸುವಾಗ you are saved. ನೀವು You ರಕ್ಷಿಸಲ್ಪಟ್ಟಿದ್ದೀಯಾ. must believe the things and confess that you are saved, that those things will become real. ನೀವು ವಿಷಯಗಳನ್ನು ವಿಶ್ವಸಿಸಿ ಅರಿಕೆ ಮಾಡುವಾಗ ಆ ವಿಷಯಗಳು ನಿನ್ನಲ್ಲಿ ಸತ್ಯವೆಂದು ಪ್ರತ್ಯಕ್ಷಿಸಲ್ಪಡುತ್ತವೆ. All the blessings what you received in Jesus Christ, that will be real, that is real to your spirit man. ಎಲ್ಲ ಯೇಸು ಕ್ರಿಸ್ತನಲ್ಲಿ ನಿನಗೆ ಕೊಡಲ್ಪಟ್ಟಿರುವಂತಹ ಆಶೀರ್ವಾದಗಳೆಲ್ಲ ಕೂಡ ನಿನ್ನ ಆತ್ಮ ಮನುಷ್ಯನಲ್ಲಿ ಅವಿ ಸತ್ಯವಾಗಿ ನಿಜವಾಗಿದೆ. Amen. ಆಮೆನ್. Hallelujah. ಹಲ್ಲೆಲೂಯಾ. See, when Jesus Christ died, he redeemed us from sin. ಯೇಸು ಕ್ರಿಸ್ತನು ಮರಣಿಸಿರುವಾಗ ನಮ್ಮನ್ನು ಪಾಪವನ್ನು ತೆಗೆದು ಹಾಕಿದ್ದಾರೆ ಆತನು. When he was rose from the dead, ಆತನು ಪುನರುತ್ಥಾನನಾಗಿರುವಾಗ we received his life, we become a new person inside. ನಾವು ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ನಂಬಿ ನಾವು ಹೊಸ ವ್ಯಕ್ತಿಗಳಾಗಿ ಆತ್ಮದಲ್ಲಿ ಆತ್ಮ ಮನುಷ್ಯನು ಆಗಿದ್ದಾನೆ. Inside person, ಅಂತರಂಗದಲ್ಲಿ new ಆಗಿದ್ದೇವೆ, creation. ನೂತನ ಸೃಷ್ಟಿ ಆಗಿದ್ದೇವೆ. In that new person, ಆ ನೂತನ ಮನುಷ್ಯನು ಆತ್ಮ ಮನುಷ್ಯನು, all the blessings of Christ are real. ಆ ವ್ಯಕ್ತಿಗೆ ಎಲ್ಲ ಆಶೀರ್ವಾದಗಳೆಲ್ಲ ಕೂಡ ಯೇಸು ಕ್ರಿಸ್ತನ ಆಶೀರ್ವಾದಗಳು ಅದು ನಿಜವಾಗಿದೆ, ಸತ್ಯವಾಗಿದೆ. Hallelujah. ಹಲ್ಲೆಲೂಯಾ. In your spirit man, you are healthy. ನಿನ್ನ ಆತ್ಮ ಮನುಷ್ಯನು ಆರೋಗ್ಯವಂತನು. In your spirit man, no poverty. ನಿನ್ನ ಆತ್ಮ ಮನುಷ್ಯ ನಿಜವಾದ ಮನುಷ್ಯನ ಆತ್ಮ ಮನುಷ್ಯನಲ್ಲಿ ಬಡತನವಿಲ್ಲ. You are a pure, you are a holy. ನೀನು ಪರಿಶುದ್ಧನು, ಪ್ರಶಸ್ತನಾಗಿದ್ದೀಯ. Your spirit man completely righteous. ನಿನ್ನ ಆತ್ಮ ಮನುಷ್ಯನು ಸಂಪೂರ್ಣವಾಗಿ ನೀತಿವಂತನು. Amen. ಆಮೆನ್. But it is your responsibility to bring out that righteousness to manifest in your body. ಆದರೆ ನಿನ್ನ ಬಾಧ್ಯತೆ ಏನೆಂದರೆ ಈ ಶರೀರದಲ್ಲಿ ಮನಸ್ಸಿನಲ್ಲಿ ಪ್ರತ್ಯಕ್ಷಿಸಿಕೊಳ್ಳುವುದು ನಿನ್ನ ಜವಾಬ್ದಾರಿಯಾಗಿದೆ. ಒಳಗೆ ಯೇಸು Bring that health to your body is your responsibility. ಒಳಗೆ ಇರುವಂತ ಆರೋಗ್ಯವನ್ನು ಹೊರಗೆ ತರುವುದು ನಿನ್ನ ಬಾಧ್ಯತೆ. Hallelujah. ಹಲ್ಲೆಲೂಯಾ. Thinking according to inside how you are, that is your responsibility. ನೀನು ಒಳಗೆ ಇರುವಂತ ಆತ್ಮ ಮನುಷ್ಯನು ಹೇಗಿದ್ದಾನೋ ಆ ರೀತಿಯಲ್ಲೇ ನೀನು ಯೋಚಿಸುವಂತದ್ದು ನಿನ್ನ ಬಾಧ್ಯತೆ ಆಗಿದೆ. Amen. ಆಮೆನ್. You have to look inside and think that way. ನೀನು ಅಂತರಂಗ ಮನುಷ್ಯನ ನೋಡಿ ಹಾಗೆಯೇ ನೀನು ಆಲೋಚಿಸು. Look inside and think like that. ಅಂತರಂಗ ಮನುಷ್ಯನ ನೋಡಿ ಆ ರೀತಿಯಲ್ಲಿ ಯೋಚಿಸು. Don't look outside and think like outside person. ನೀನು ಹೊರಗಡೆ ನೋಡಿಕೊಂಡು ಹೊರಗಡೆ ಇರುವಂತ ವ್ಯಕ್ತಿ ರೀತಿಯಲ್ಲೇ ನೀನು ಯೋಚಿಸಬೇಡ. Hallelujah. ಹೊರಗಡೆ ಏನು ನೋಡ್ತಿದ್ದಿ? You are sick person. ಹೊರಗಡೆ ನೀನು ಏನು ನೋಡ್ತೀಯ? ನಿನಗೆ ನೋವು, ಏನೋ ಅನಾರೋಗ್ಯವು. You think I am a sick man. ನೀನು ಅವಾಗ ನಾನು ಅನಾರೋಗ್ಯ ಆಗಿದ್ದೀನಿ ಅಂತ ಹೇಳ್ತೀಯ. ದೇವರು ನಿನಗೆ ಒಳಗೆ ರೋಗಿ ಉಳುವಂತ ಮನುಷ್ಯನ ಸೃಷ್ಟಿ ಮಾಡಲಿಲ್ಲ. ಒಳಗ ದೇವರು ನಿನ್ನ ಆತ್ಮ ಮನುಷ್ಯನ ಅನಾರೋಗ್ಯ ಆಗಿ ಎಲ್ಲ ಮಾಡಿ ಹೊರಗೆ ನೋಡಿ ನೀನು ಅನ್ಕೊಳ್ತೀಯ ನಾನು ಬಡವನು. ಹೊರಗಡೆ ನೋಡಿ ನೀನು ನಾನು ಬಡವನು ಅನ್ಕೊಂತೀಯ. ಹೊರಗೆ ನೋಡಿ ನೀನು ಹೇಳ್ಕೊಳ್ತೀಯ ನಾನು ಎದಕ್ಕೆ ಕೆಲಸಕ್ಕೆ ಬರಲಾರ್ದವನು, ಯಾವ ಕೆಲಸಕ್ಕೆ ಬರಲಾರ್ದವನು ಅಂತ. ನನಗೇನು ಆಗುವುದಿಲ್ಲ, ನನಗೆ ವಯಸ್ಸಾಗ್ಬಿಟ್ಟಿದೆ, ನನಗೆ ವಯಸ್ಸಾಗಿದೆ. ಥಿಂಕ್ ಫ್ರಮ್ ಔಟ್ಸೈಡ್. ಹೊರಗಡೆದಿಂದ ನೀನು ನೋಡಿಕೊಂಡು ಶರೀರವನ್ನು ನೋಡಿಕೊಂಡು ಯೋಚನೆ ಮಾಡ್ತಾ ಇದ್ದೀ. That's what Paul said, behold. ಅದಕ್ಕಾಗಿ ಪೌಲನು ಹೇಳ್ತಾ ಇದ್ದಾನೆ, ಇಗೋ ನೋಡು, all things are passed away. ನೋಡು ಹಳೆ ವಿಷಯಗಳು ಗತಿಸಿ ಹೋದವು, all things become new. ಎಲ್ಲವೂ ಹೊಸದಾಗಿದೆ ನೋಡು.
Hallelujah. Hallelujah. What I am saying to you, ನಾನು ಏನು ಹೇಳ್ತಾ ಇದ್ದೆ ಅಂದ್ರೆ ನಿಮಗೆ, look inside and think like that. ಅಂತರಂಗ ಮನುಷ್ಯನ ನೋಡಿ ನೀನು ಆ ರೀತಿಯಲ್ಲಿ ಯೋಚಿಸು. ಪಾಸ್ಟ್ರೆ ಒಳಗೆ ನೋಡಕ್ಕೆ ಆಗ್ತಾ ಇಲ್ಲ, ಎಷ್ಟು ನೋಡ್ಬೇಕಂತ ಟ್ರೈ ಮಾಡ್ತಾ ಇದ್ದೀರಿ, ಆದರೆ ಆಗ್ತಾ ಇಲ್ಲ. ಒಳಗೆ ಬರೀ ಶರೀರನೇ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಹೆಂಗೆ ನೋಡ್ಬೇಕು ಒಳಗೆ? ಒಳಗೆ ಹೇಗೆ ನೋಡಬೇಕು? ನೀನು ವಾಕ್ಯ ಓದಿದ್ರೆ ನಿನ್ನ ಒಳಗೆ ಹೆಂಗಿದೆ ಗೊತ್ತಾಗ್ತದೆ. When you are reading the word of God, then you can understand who you are inside. Hallelujah. 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 ನೀನು ಬ್ಯಾಂಕ್ದಲ್ಲಿ ಎಷ್ಟು ಜಮಾ ಮಾಡಿದೆ ಅಂತ ರೊಕ್ಕ ಹೆಂಗೆ ಗೊತ್ತಾಗ್ತದೆ? ಹೆಂಗೆ ಬ್ಯಾಂಕ್ದಲ್ಲಿ ಜಮಾ ಆಗಿದ್ದು ದುಡ್ಡು ಹೆಂಗೆ ಗೊತ್ತಾಗುತ್ತದೆ? ನಿನ್ನ ಪಾಸ್ಬುಕ್ ತೆಗೆದ್ರೆ ಗೊತ್ತಾಗ್ತದೆ, ಅದರಲ್ಲಿ ಪ್ರಿಂಟ್ ಮಾಡಿರ್ತಾರೆ ಎಷ್ಟಿದೆ ಹಣ ಅಂತ ಹೇಳಿ. ಪಾಸ್ಬುಕ್ ತೆಗೆದ್ರೆ ಗೊತ್ತಾಗುತ್ತದೆ. ಇಲ್ಲಿದ್ರೆ ನಿನಗೆ ಬಂದಿರುವಂತ ಮೆಸೇಜ್ ನೋಡಿದ್ರೆ ಗೊತ್ತಾಗ್ತದೆ. ನಿನಗೆ ಬಂದಿದ್ದ ಮೆಸೇಜ್ ನೋಡಿದ್ರೆ ಗೊತ್ತಾಗುತ್ತದೆ. Hallelujah. Hallelujah. ಹಂಗೆ ದೇವರ ವಾಕ್ಯದಲ್ಲಿ ನೋಡಿದ್ರೆ ನೀನು ಒಳಗೆ ಹೆಂಗಿದೆಯೋ ಗೊತ್ತಾಗ್ತದೆ. In the same way, when you are looking into the word of God, you can understand who are inside. Word of God is a mirror. ದೇವರ ವಾಕ್ಯವು ಕನ್ನಡಿಯಾಗಿದೆ. Hallelujah. Hallelujah. How you are, you can look ನೀವು through that word. ನೀನು ಹೇಗೆ ಇದೆಯೋ ಅನ್ನುವಂತ ವಿಷಯವನ್ನು ಕನ್ನಡಿ, ಆತ್ಮೀಯ ಕನ್ನಡಿ, ದೇವರ ವಾಕ್ಯದ ಕನ್ನಡಿಯನ್ನು ನೋಡಿ ಈ ತಿಳಿದುಕೊಳ್ಳುತ್ತೀಯಾ? ಕನ್ನಡದಲ್ಲಿ ಮಾಮೂಲು ಲೋಕದಲ್ಲಿ ಇದೆಯಲ್ಲ, ಆ ಕನ್ನಡದಲ್ಲಿ ಹೊರಗೆ ಹೆಂಗಿದೆಯೋ ಕಾಣಿಸ್ತದೆ. ಮಾಮೂಲಾಗಿರುವಂತ ಮಿರರ್, ಶಾರೀರಿಕವಾಗಿ ರೆಡಿ ಆಗ್ತೀವಲ್ಲ, ಆ ಮಿರರ್ದಿಂದ ಈ ಶರೀರವು ಹೆಂಗಿದೋ ತೋರಿಸ್ತದೆ. ಇಲ್ಲಿ ಸ್ವಲ್ಪ ಕರಗಿದೆ, ಸ್ವಲ್ಪ ಏನನ್ನ ಪೇಂಟ್ ಹಾಕೋಣ, ಇಲ್ಲಿದೆ ಸ್ವಲ್ಪ ಪೌಡರ್ ಹಾಕ, ಇಲ್ಲಿ ಹಿಂಗಿದೆ ಹಂಗಿದೆ ಅಂತ ಚೇಂಜ್ ಸರಿಪಡಿಸ್ಕೊಳ್ತಾರೆ. ಬಟ್ ಅದು ಒಳಗಿನ ದೇವರ ವಾಕ್ಯದ ಕನ್ನಡಿ ನೋಡಿದ್ರೆ ಒಳಗಿನ ಮನುಷ್ಯನ ಕಾಣಿಸ್ತಾನೆ. ದೇವರ ವಾಕ್ಯದ ಕನ್ನಡಿ ನೋಡುವಾಗ ಒಳಗ ನೀನು ಹೇಗಿದೆಯೋ ಕಾಣಿಸ್ತಾನೆ. ದಟ್ ಇಸ್ ಎ ಮಿರರ್. ಅದು ಕನ್ನಡಿಯಾಗಿದೆ. Look always that mirror. ಯಾವಾಗಲೂ ಆ ಕನ್ನಡಿಯನ್ನು ನೋಡು. That will show you how you are. ಅವಾಗ ಅದು ತೋರಿಸ್ತದೆ ನೀನು ಹೇಗಿದೀ ಎಂದು. ಹೊರಗಿನ ಕನ್ನಡಿ ನೋಡಕ್ಕೆ ಬಹಳ ಜನಕ್ಕೆ ಇಷ್ಟ ಇದೆ, ಆದ್ರೆ ಒಳಗಿನ ಕನ್ನಡಿ ನೋಡಕ್ಕೆ ಇಷ್ಟ ಇಲ್ಲ. ಹಲೋ, Many people like to see. ಹಂಗೋಗಿ ಆ ಮಿರರ್ ಮುಂದೆ ನಿಂತ್ಕೊಳ್ತಾರೆ. ಅಲ್ಲಿ ಹೊರಗಡೆ ಗಾಡಿ ಇಟ್ಟರೆ ಅದಕ್ಕೆ ಬಂದು ಆ ಗಾಡಿ ಒಳಗೆ ಗಾಡಿ ನೋಡಕ್ಕಂತ ಬಾಸ್ಕೊಂತ ಇರ್ತಾರೆ. ಅಲ್ಲಿ ಹೊರಗೆ ಚಹಾ ಕುಡಿಯೋಕೆ ಹೋಗ್ತೀನಿ ನಾನು, ಅಲ್ಲಿ ಹೊರಗೆ ಇಟ್ಟಿರ್ತಾರೆ ಗಾಡಿ ಇಟ್ಟಿದ್ರೆ ಅದಕ್ಕೆ ಬಂದು ನೋಡ್ಕೊಂಡು ಬಾಸ್ಕೊಂತ ಇರ್ತಾರೆ. ಸೊ ದೇ ಆರ್ ವೆರಿ ಕಾನ್ಶಿಯಸ್ ಅಬೌಟ್ ಔಟ್ಸೈಡ್ ಬಟ್ ನಾಟ್ ಇನ್ಸೈಡ್. ಯಾವಾಗಲೂ ಹೊರಗಿನ ವಿಷಯಗಳಿಗೆ ಎಚ್ಚರಿಕೆ ಉಳ್ಳವರಾಗಿರ್ತಾರೆ, ಆದರೆ ಅಂತರಂಗ ವಿಷಯಗಳಿಗೆ ಎಚ್ಚರಿಕರಾಗಿರುವುದಿಲ್ಲ. ಹಲ್ಲೆಲೂಯಾ. ಹಂಗೆ ಒಳಗಿನ ಕನ್ನಡಿ, ವಾಕ್ಯ ಕನ್ನಡಿ ನೋಡಿದ್ರೆ ಅವಾಗ ನೀನೆಲ್ಲ ಸರಿಪಡಿಸಿಕೊಳ್ಳಕ್ ಆಗ್ತದೆ. ಹಾಗೆಯೇ ಅಂತರಂಗ ಪುರುಷನ್ನು ನೀನು ವಾಕ್ಯದಿಂದ ನೋಡಿಕೊಳ್ಳುತ್ತಾ ಕನ್ನಡಿ, ವಾಕ್ಯವೆಂಬ ಕನ್ನಡಿ ನೋಡ್ತಾ ಇರುವಾಗ ನೀನು ವಿಷಯಗಳು ಸರಿಪಡಿಸಿಕೊಳ್ಳುವುದಕ್ಕೆ ಆಗುತ್ತದೆ. ಆಮೆನ್. ಆಮೆನ್. ಸ್ವಲ್ಪ ಜನ ಹೊರಗಿನ ಕನ್ನಡಿ ನೋಡೋದು ಅಭ್ಯಾಸ ಇರೋದಿಲ್ಲ ಬಹಳ ಜನಗೆ. ಹೊರಗಿನ ಕನ್ನಡಿ, ಹೊರಗಿನ ಇರುವಂತ ಮಾಮೂಲಾಗಿರುವಂತ ಕನ್ನಡಿ ನೋಡಿ ಅವ್ರು ಏನ್ ಮಾಡ್ತಾರೆ, ತಲೆ ಹಂಗೆ ಬಾಸ್ಲಾರಂಗ ಬಂದ್ಬಿಡ್ತಾರೆ. ಅವ್ರು ಸರಾಗಿ ಬಾಚ್ಕೊಳ್ಳಾರ್ದಂಗೆ ಹಂಗೆ ಬಂದು ಬಿಡ್ತಾರೆ. ಬಟನ್ಸ್ ಮೇಲೆ ಕೆಳಗೆ ಹಾಕೊಂಡು ಬಂದಿರ್ತಾರೆ. ಹೌದಲ್ಲ, ಬಿಕಾಸ್ ದೇ ಡೋಂಟ್ ಸಿ ಔಟ್ ಸೈಡ್. ಅವರು ಕನ್ನಡಿ ಮಾಮೂಲಾಗಿ ಬೇರೆಯವ್ರು ನೋಡಿ ಹೇಳ್ತಾರೆ ಬಟನ್ ಸರಿಯಾಗಿ ಹಾಕಪ್ಪ. ಅವಾಗ ಬೇರೆಯವ್ರು ಹೇಳ್ತಾರೆ ಬಟನ್ ಸರಿಯಾಗಿಲ್ಲ ನೋಡು, ಸ್ವಲ್ಪ ತಲೆ ಬಾಚ್ಕ, ಸ್ವಲ್ಪ ತಲೆ ಬಾಚ್ಕೋ, ಸ್ವಲ್ಪ ಪೌಡರ್ ಹೊಡಿಕ, ಸ್ವಲ್ಪ. ಹಲೋ, ದೇ ಡೋಂಟ್ ಸಿ ದಿಸ್ ಕನ್ನಡಿ. ಅವರು ಈ ಕನ್ನಡಿಗಳು ಈ ಕನ್ನಡಿ ಸರಿಯಾಗಿ ನೋಡ್ಕೊಂತ ಇಲ್ಲ, ಮಾಮೂಲು ಕನ್ನಡಿ ಕೂಡ. ಬಹಳ ಜನ ವಾಕ್ಯದ ಕನ್ನಡಿ ನೋಡೋದೇ ಇಲ್ಲ. ಇನ್ನ ಇದನ್ನೇ ನೋಡಲ್ಲ, ಹಿಂಗ ವಾಕ್ಯದ ಕನ್ನಡಿ ಅಸ್ಸಲ್ ನೋಡಲ್ಲ. ವಾಕ್ಯದ ಕನ್ನಡಿ ನೋಡ್ಲಾರ್ದಂಥವ್ರಿಗೆ ಹಂಗೆ ಇರ್ತದೆ, ತಲೆ ಬಾಚ್ಕರ್ಲಾರ್ದಾಗ ಬಟನ್ ಈ ಮ್ಯಾಗೆ ಕೆಳಗೆ ಹಾಕ್ಕೊಂಡು. ಆತ್ಮ ಮನುಷ್ಯನದ ಒಳಗೆ ಚೆನ್ನಾಗಿದ್ರೆ ಕೂಡ ಅವ್ರ ಜೀವನ ಹೆಂಗಿರ್ತದಂದ್ರೆ ಹೀಗೆ ಬಟನ್ ಹಾಕೊಳ್ಳಾರ್ದಂಗ ಯಾಕಂದ್ರೆ ಅವರು ಆತ್ಮೀಯ ಕನ್ನಡಿ ನೋಡದೇ ಇದ್ದ ಕಾರಣ ಜೀವನದಲ್ಲಿ ಹೊರಗಡೆ ಅಂತ ವಿಷಯಗಳು ಪ್ರತ್ಯಕ್ಷ. ಮನುಷ್ಯನ ಬೇರೆ, ಮಾತು ಬೇರೆ. ಒಳಗಿನ ಮನುಷ್ಯನೇನೋ ಬೇರೆ, ಮಾತುಗಳು ಬೇರೆ ಇರ್ತವೆ. Speaking different. ಅವ್ರ ಮಾತುಗಳು ಕೂಡ ಬೇರೆ ಆಗಿರ್ತವೆ. Inside you are created beautifully. ಅಂತರಂಗದಲ್ಲಿ ನೀನು ನೂತನ ಮನುಷ್ಯನಾಗಿ ಸುಂದರವಾಗಿ ದೇವರು ನಿನ್ನನ್ನು ರೂಪಿಸಿದ್ದಾರೆ. As Christ is, so you are. ಕ್ರಿಸ್ತನು ಹೇಗೆ ಇದ್ದಾನೋ ಹಾಗೆಯೇ ನೀನು ರೂಪಿಸಲ್ಪಟ್ಟಿದೆ. Go to the mirror, you will understand who you are. Like that you can walk. ನೀನು ಆ ವಾಕ್ಯ ಎಂಬ ಕನ್ನಡಿಗೆ ಹೋಗುವಾಗ ನೀನು ಯಾರೋ ಅಂತ ನೀನು ಅರ್ಥ ಮಾಡಿಕೊಂಡು ಆ ಪ್ರಕಾರವಾಗಿ ಜೀವಿಸ್ತೀಯಾ. ಆಮೆನ್. ಆಮೆನ್. ಈ ಹೊರಗಿನ ಕನ್ನಡಿ ನೋಡ್ಕೊಂಡು ಫುಲ್ ಟಕ್ಕಿಕ್ ಮಾಡ್ಕೊಂಡು ಬೂಟ್ ಹಾಕೊಂಡು ಸ್ಲಿಪ್ ಆಗಿ ನಡ್ಕೊಂಡು ಬರ್ತೀಯ. ಹೌದಲ್ಲ? ಒಂದ್ ವೇಳೆ ಕನ್ನಡಿ ನೋಡಿಲ್ಲ ಅಂದ್ರೆ ಹೆಂಗೋ ಒಂಥರ ಬರ್ತಿದೆ.
ಕನ್ನಡಿನೇ ನೋಡಿಲ್ಲ ಅಂದ್ರೆ ಅದು ಬೇರೆ ಇರ್ತದೆ. ಯಾವುದೋ ರೀತಿ ಹುಚ್ಚ ರೀತಿಯಲ್ಲಿ ನಡ್ಕೊಂಡ್ ಬರ್ತದೆ. ಮತ್ತೆ ನಿನಗೆ ಗೊತ್ತಾಗ್ತದೆ ಕನ್ನಡಿ ಚೆನ್ನಾಗಿದ್ದೀನಿ, ಡ್ರೆಸ್ ಚೆನ್ನಾಗಿ ಮಾಡ್ಕೊಂಡು ಇದು ಮಾಡಿದ್ರೆ ಯು ವಾಕ್ ಲೈಕ್ ಎ ಕಿಂಗ್. ನೀನು ಆ ಡ್ರೆಸ್ ಎಲ್ಲ ಚೆನ್ನಾಗಿದೆ ಅಂತ ಕನ್ನಡಿ ನೋಡ್ಕೊಳ್ಳುವಾಗ ನೀನು ಚೆನ್ನಾಗಿ ಕಾನ್ಫಿಡೆಂಟ್ ಆಗಿ ನಡೀತೀಯಾ. Hallelujah. Hallelujah. As the same we always look to the mirror, the word of God. ಅದೇ ರೀತಿಯಲ್ಲಿ ಯಾವಾಗಲೂ ಆತ್ಮೀಯ ಕನ್ನಡಿ ಆಗಿರುವಂತ ದೇವರ ವಾಕ್ಯವನ್ನು ನೀನು ನೋಡು. Then everything become real. ಅವಾಗ ಎಲ್ಲವೂ ಕೂಡ ನಿನ್ನ ಜೀವನದಲ್ಲಿ ದೇವರು ಹೇಳಿರುವಂತ ವಿಷಯಗಳು ಕಾಣಿಸ್ತವೆ, ಸತ್ಯವಂತ ತಿಳಿದುಕೊಳ್ಳುತ್ತೀಯ. Many believers, ಅನೇಕ ವಿಶ್ವಾಸಿಗಳು many things kept them in bondage for so long. ಅನೇಕರು ವಿಷಯಗಳನ್ನು ಹೊಂದಿಕೊಳ್ಳದೆ ಬಂಧನದಲ್ಲಿದ್ದಾರೆ. Now you must come out of that bondage. ಈ ಬಂಧನಗಳಿಂದ ಹೊರಗೆ ಬರಬೇಕು ನೀವು. By seeing the mirror of the word of God, you have to come out of that bondage. ದೇವರ ವಾಕ್ಯದ ಕನ್ನಡಿಯನ್ನು ನೋಡುವಾಗೆಲ್ಲ ಕೂಡ ನೀನು ಬಂಧನದಿಂದ ಹೊರಗಡೆ ಬರಬೇಕು. Hallelujah. Hallelujah. Many of you in various levels of debt. ಅನೇಕರಿಗೆ ವಿಭಿನ್ನ ಮಟ್ಟದ ಸಾಲಗಳಿದೆ. Many various levels of bondage. ಅನೇಕರಿಗೆ ವಿಭಿನ್ನ ತರವಾಗಿರುವಂತ, ಒಬ್ಬೊಬ್ಬರಿಗೆ ಬೇರೆ ಬೇರೆ ಆಗಿರುವಂತ ಬಂಧನಗಳಿದೆ, ಸ್ಥಾಯಿಗಳು. I tell you, so many are under poverty unnecessarily. ಸುಮ್ಮನೆ ಕೆಲಸ ಏನಂತಾರೆ ಅಗತ್ಯ ಇಲ್ಲ ಆದ್ರೆ ಕೂಡ ಬಡತನದಲ್ಲಿ ಬಹಳ ಜನರಿದ್ದಾರೆ. I tell you, it is a time of redemption. ಆದ್ರೆ ನಾನು ಹೇಳ್ತೇನೆ, ಇದು ವಿಮೋಚನಾ ಸಮಯವಾಗಿದೆ. Those who are in captive, ಯಾರು ಬಂದಿಗಳಾಗಿದ್ದಾರೋ ಇಂಥ ವಿಷಯಗಳಲ್ಲಿ, God said through Moses to the Pharaoh, let my people go. ಮೋಶೆದಿಂದ ಫರೋಗ ದೇವರು ಹೇಳಿರುವಂತ ವಿಷಯ, ನನ್ನ ಜನರನ್ನು ಬಿಡುಗಡೆ ಮಾಡು ಅಂತ ಹೇಳಿದ ಪ್ರಕಾರವಾಗಿ ಇದು ಸಮಯವಾಗಿದೆ. Those who are in capture today, ಯಾರು ಈ ದಿನ ಇಂಥ ವಿಷಯಗಳಲ್ಲಿ ದೇವರು ಕೊಟ್ಟಿದ್ರು ಕೂಡ ಬಂಧನದಲ್ಲಿದ್ದಾರೋ, God is saying let my people go. ನನ್ನ ಜನರಿಗೆ ಬಿಡುಗಡೆ ಹೊಂದಲಿ ಅಂತ ಹೇಳ್ತಾ ಇದ್ರು, ಹೋಗಲಿ ಅಂತ ಹೇಳ್ತಾ ಇದ್ದಾರೆ. Don't fear for adversary. ವೈರಿಯನ್ನು ನೋಡಿ ನೀನು ಭಯಪಡುವುದು ಬೇಕಾಗಿಲ್ಲ. Don't fear Pharaoh. ಫರೋನ್ ನೋಡಿ ಭಯಪಡುವುದು ಬೇಕಾಗಿಲ್ಲ. Lord is saying let my people go. ದೇವರು ಹೇಳುತ್ತಾ ಇದ್ದಾರೆ, ನನ್ನ ಜನರು ಹೊರಗೆ ಹೋಗಲಿ, ಬಂಧನಗಳಿಂದ ಹೊರಗೆ ಬರಲಿ. Hallelujah. Hallelujah. I tell you, this is the hour you have to see the changes, because the Lord is saying let my people go. ಈ ಒಂದು ಸಮಯವು ನೀನು ಬದಲಾವಣೆಗಳನ್ನು ನೋಡುವಂತ ಸಮಯವಾಗಿದೆ. ನನ್ನ ಜನರು ಹೋಗಲಿ ಅನ್ನುವಂತ ಸಮಯವು. Amen. Amen. So what do you have to do? ನೀವೇನ್ ಮಾಡಬೇಕು? When God said let my people go, you have to confess, you have to make the claims what he has given to you. ನೀನು ದೇವರು ಇದು ಸಮಯವಂತ ಹೇಳಿರುವಾಗ ನೀನು ಅರಿಕೆ ಮಾಡಿ ಅದನ್ನು ಕ್ಲೇಮ್ ಡಿಮ್ಯಾಂಡ್ ಮಾಡಿ ಇದು ನನ್ನದು ಅಂತ ನೀನು ಹೇಳುತ್ತಾ ಬಾಯರಿಕೆದಿಂದ ನೀನು ಮುಂದೆಗೆ ಹೋಗಬೇಕು. Hallelujah. Hallelujah. If somebody put some 10 crores of rupees in your bank account, ಯಾರಾದರೂ 10 ಕೋಟಿ ರೂಪಾಯಿಗಳು ನಿನ್ನ ಬ್ಯಾಂಕ್ ಅಕೌಂಟ್ಗೆ ಹಾಕಿದ್ರೆ, ಬ್ಯಾಂಕ್ದಲ್ಲಿ ರೊಕ್ಕ ಇದೆ ಡ್ಯಾನ್ಸ್ ಆಡಿದ್ರೆ ಹೊರಗೆ ಬರೋದಿಲ್ಲ. ನೀನು ಬ್ಯಾಂಕ್ದಲ್ಲಿ ದುಡ್ಡಿದೆ ಅಂತ ಬಹಳ ಡ್ಯಾನ್ಸ್ ಮಾಡ್ತಾ ಇರ್ತಿ. ಡ್ಯಾನ್ಸ್ ಮಾಡಿದ್ರೆ ಹೊರಗೆ ಬರೋದಿಲ್ಲ. ಡ್ಯಾನ್ಸ್ ಮಾಡಿದ್ರೆ ಅದು ದುಡ್ಡು ಹೊರಗೆ ಬರಲ್ಲ. ಅದು ಹೊರಗೆ ಬರಬೇಕಂದ್ರೆ ಏನ್ ಮಾಡಬೇಕು? What you have to do, that you have to write the check and give to the cashier and take the money out. ಆ ಒಂದು ಚೆಕ್ ನನಗೆ ಇಷ್ಟು ಬೇಕು ಅಂತ ಹೇಳಿ ದುಡ್ಡು ಚೆಕ್ ಬರೆದು ಅವ್ರಿಗೆ ಕ್ಯಾಶಿಯರ್ ಕೊಟ್ಟಿರುವಾಗ ಅವ್ರು ದುಡ್ಡು ಕೊಡ್ತಾರೆ. As the same way you have made the confessions and claims the word of God and take it what God has given to you. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನಲ್ಲಿ ನಮಗೆ ಕೊಡಲ್ಪಟ್ಟಿರುವಂತ ಎಲ್ಲಾ ಸ್ವಾಸ್ಥ್ಯವನ್ನು ನಾವು ವಿಶ್ವಸಿಸಿ ಬಾಯಿಂದ ಅರಿಕೆ ಮಾಡಿ ಅದನ್ನು ನಾವು ಸ್ವಾಧೀನಪಡಿಸಿಕೊಳ್ಳಬೇಕು. When you do that, ನೀವು ಅದನ್ನು ಮಾಡುವಾಗ you can see sudden change. ನೀನು ನೋಡ್ತೀಯ ಅಕಸ್ಮಾತ್ ಆಗಿರುವಂತ ಬದಲಾವಣೆ. Hallelujah. Amen. Then you can walk in it, in that path. ಆ ಮಾರ್ಗದಲ್ಲಿ ನೀನು ನಡೀತೀಯ. ಆವಾಗ what God prepared for you this hour, you can walk in it. ದೇವರು ನಿನಗಾಗಿ ಸಿದ್ಧಪಟ್ಟಿರುವಂತ ವಿಷಯಗಳಲ್ಲಿ ನೀನು ನಡೆಯುತ್ತೀಯ ಈ ಸಮಯಕ್ಕಾಗಿ. So when you walk in it, God's grace manifests in your life. ನೀನು ಆ ರೀತಿಯಲ್ಲಿ ನಡೆಯುತ್ತಾ ಇರುವಾಗ ದೇವರ ಕೃಪೆ ಪ್ರತ್ಯಕ್ಷಿಸಲ್ಪಡುತ್ತದೆ ನಿನ್ನಲ್ಲಿ. Your life will be never before. ಹಿಂದೆ ಇರುವಂತ ಜೀವನ ಹಾಗೆ ಇರುವುದಿಲ್ಲ, ಈಗ ಬೇರೆ ಆಗಿರುತ್ತದೆ ನಿನ್ನ ಜೀವನ. Amen. Amen. Hallelujah. Hallelujah. So when you see his guidance, direction, protections, you will see the abundance. ನೀವು ಆತನ ಒಂದು ನಡೆಸುವಿಕೆ, ಆತನ ಮಾರ್ಗವು, ಆತನ ಭದ್ರತೆ ನೋಡುವಾಗ ನೀನು ಹೆಚ್ಚಾಗಿರುವಂತ ಅತಿ ಸಮೃದ್ಧಿಯಲ್ಲಿ ಜೀವಿಸ್ತೀಯಾ. That will fulfill God's call in your life. ಅದು ದೇವರ ಕರೆ ನಿನ್ನ ಜೀವನದಲ್ಲಿ ಪೂರೈಸಲ್ಪಟ್ಟಿದ ಹಾಗೆ. Hallelujah. Hallelujah. Why God give abundance to us? ಯಾಕೆ ದೇವರು ನಮಗೆ ಅತಿ ಸಮೃದ್ಧಿಯನ್ನು ಕೊಟ್ಟಿದ್ದಾರೆ? We have to fulfill the call what has given to us. ಆತನು ಕೊಟ್ಟಿರುವಂತ ಕರೆ ನಾವು ಅದು ನಾವು ಪೂರೈಸುವಂತೆ ಕೊಟ್ಟಿದ್ದಾನೆ. Hallelujah. ಸುಂಕ ಬರ್ರಂತೇಳಿ ಗಾಡಿ ಹಾಕೊಂಡು ಆ ಕಡೆ ತಿರುಗಾಡಿ
ಅದು ಇದು ಮಾಡ್ಕೊಳ್ಳೋಕ್ಕಲ್ಲ. ವಾಟ್ ಆಲ್ ದ ಥಿಂಗ್ಸ್ ಹಿ ಹ್ಯಾಸ್ ಗಿವನ್ ಅಬಂಡೆನ್ಸ್, ಸೊ ಥ್ರೂ ದಟ್ ವಿ ಹ್ಯಾವ್ ಟು ಫುಲ್ಫಿಲ್ ದ ಕಾಲ್ ಆಫ್ ಗಾಡ್. ಆ ಅತಿ ಸಮೃದ್ಧಿಯಿಂದ ದೇವರ ಯೋಜನೆಯನ್ನು ನಾವು ಪೂರೈಸಬೇಕು. ಅಲ್ಲೊಂದು ಪ್ಲಾಟ್ ತಗೊಂಡು ಇಲ್ಲೊಂದು ಪ್ಲಾಟ್, ಅಲ್ಲೊಂದು ಮನೆ ಕಟ್ಟಿಸಿ, ಇಲ್ಲೊಂದು ಮನೆ, ಅಲ್ಲೊಂದು ಕಾರ್ ಮಾಡಿದ್ದು, ಇಲ್ಲೊಂದು ಕಾರ್, ಅಲ್ಲೊಂದು ಫ್ಲೈಟ್, ಅದಕ್ಕಾಗೆಲ್ಲ ಕೊಡೋದು ಅಬಂಡೆನ್ಸ್. ಹಲ್ಲೆಲೂಯಾ. We have to fulfill the call what God has given to us. ದೇವರು ಯಾವ ಯೋಜನೆಯಿಂದ ನಮ್ಮನ್ನು ಕರೆದಿದ್ದಾರೋ ಆ ಕರೆ ಪೂರೈಸುವುದಕ್ಕೆ ನಾವು ಅಭಿವೃದ್ಧಿಯನ್ನು ಅತಿ ಸಮೃದ್ಧಿ ಅಭಿವೃದ್ಧಿಯನ್ನು ಉಪಯೋಗಿಸಬೇಕು. Spirit of God lead you and direct you and guide you. ಪವಿತ್ರಾತ್ಮ ದೇವರು ನಿನ್ನನ್ನು ನಡೆಸುತ್ತಾನೆ, ಮಾರ್ಗವನ್ನು ತೋರಿಸುತ್ತಾನೆ. Amen. You have to listen inside of the Spirit. ಅಂತರಂಗದಲ್ಲಿರುವಂತಹ ಆತ್ಮ ದೇವರ ಸ್ವರವನ್ನು ನೀನು ಕೇಳಬೇಕು. His Spirit, His voice always is in you. ಆತನ ಸ್ವರವು ಯಾವಾಗಲೂ ನಿನ್ನ ಒಳಗೆ ಇದೆ. You have to distinguish the voice of human voice and the Holy Spirit of God voice. ಮನುಷ್ಯರ ಸ್ವರವನ್ನು ಪವಿತ್ರಾತ್ಮ ದೇವರ ಸ್ವರದಲ್ಲಿ ಇರುವಂತ ವ್ಯತ್ಯಾಸವನ್ನು ನೀನು ಕಂಡಿಡಬೇಕು. What He laid inside of you, ನಿನ್ನ ಒಳಗೆ ಏನು ಆತನ ಇಟ್ಟಿದ್ದಾರೋ that you have to do. ಅದನ್ನು ನೀನು ಮಾಡಬೇಕು. Hallelujah. Hallelujah. You have to perform those what He has kept for you. ನಿನಗಾಗಿ ಇಟ್ಟಿರುವಂತ ವಿಷಯಗಳು ನೀನು ಪೂರೈಸಬೇಕು. You can achieve those things by His grace. ಆತನ ಕೃಪೆಯಿಂದ ಆ ವಿಷಯಗಳನ್ನು ನೀನು ಪೂರೈಸಬೇಕು. I told already, by confession, by claims of redemption of Jesus Christ. ಯೇಸು ಕ್ರಿಸ್ತನ ವಿಮೋಚನಾ ವಿಷಯಗಳನ್ನು ನೀನು ಬಾಯಿ ಅರಿಕೆದಿಂದ ವಿಶ್ವಸಿಸುತ್ತಾ ಅರಿಕೆ ಮಾಡುತ್ತಾ ಡಿಮ್ಯಾಂಡ್ ಮಾಡುವಾಗ, so you and your family is wealthy and healthy. ನೀನು ನಿನ್ನ ಕುಟುಂಬವು ಎಲ್ಲ ಕೂಡ ಆರೋಗ್ಯಕರವಾಗಿ ಮತ್ತೆ ಅಭಿವೃದ್ಧಿಯಲ್ಲಿ ಇರ್ತೀರಾ. Amen. What He did inside of our life, inside of spirit man, you have to confess and claim, then you can enjoy, you and your family can enjoy that benefits. ನೀನ ಅಂತರಂಗ ಪುರುಷನಲ್ಲಿ ದೇವರಿಟ್ಟಿರುವಂತ ಎಲ್ಲಾ ವಿಷಯಗಳು ಏನ್ ಮಾಡಿದಾರೋ ಅದನ್ನು ನೀನು ಬಾಯಿ ಅರಿಕೆದಿಂದ ಅರಿಕೆ ಮಾಡಿರುವಂಥ ವಿಷಯಗಳನ್ನು ವಿಶ್ವಾಸ ಮಾಡಿ ಡಿಮ್ಯಾಂಡ್ ಮಾಡುತ್ತಾ ನೀನು ಎಲ್ಲ ವಿಷಯಗಳನ್ನು ಹೊರಗೆ ತಂದು ನೀನು ನಿನ್ನ ಕುಟುಂಬವು ಆರೋಗ್ಯಕರವಾಗಿ ಸೌಖ್ಯವಾಗಿ ಇರಬಹುದು. Jesus Christ hanged on the cross. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ನೇತಾಡಿದ್ದಾರೆ. That is for our curse. ಅದು ನಮ್ಮ ಶಾಪಕ್ಕಾಗಿ ಆತನು ಮಾಡಿದ್ದಾರೆ. If any curse appeared in your life, ನಿನ್ನ ಜೀವನದಲ್ಲಿ ಯಾವುದೇ ಶಾಪ ಕೃತ್ಯವು ಕಾಣಿಸ್ತಾ ಇದ್ರೆ, look to the cross, look to the Jesus who is on the cross. ನೀನು ಆ ಯೇಸು ಕ್ರಿಸ್ತನನ್ನು ದೃಷ್ಟಿಸಿ ನೋಡಬೇಕು. ಶಿಲುಬೆ ಮೇಲೆ ಆತನು ನನಗಾಗಿ curse again should not come in my life. ಆ ಶಾಪಕ್ಕಾಗಿ ಆತನು ಆಗಲೇ ಬೆಲೆ ಕಟ್ಟಿದ್ದಾನೆ, ಅದು ಮತ್ತೆ ನನ್ನ ಮೇಲೆ ಕಾಣಿಸುವುದು ಬೇಕಾಗಿಲ್ಲ. should not operate my family, in my children. ಆ ಶಾಪವು ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ಮಕ್ಕಳ ಮೇಲೆ ಆಳ್ವಿಕೆ ಮಾಡಬಾರದಂತ ನೀನು ಅರಿಕೆ ಮಾಡಿ, I put the curse on the cross of Jesus Christ. I cancel it in the name of Jesus Christ. ಆ ಕಾಣಿಸುವಂತ ಶಾಪವನ್ನು ನಾನು ಕಾಲ್ವರಿ ಶಿಲುಬೆ ಮೇಲೆ ಯೇಸು ಕ್ರಿಸ್ತನಲ್ಲಿ ಹಾಕಿ ರದ್ದುಪಡಿಸ್ತಾ ಇದೆ ಅಂತ you have to confess and make claims. ನೀನು ಅರಿಕೆ ಮಾಡಿ ಅದನ್ನು ಡಿಮ್ಯಾಂಡ್ ಮಾಡಿ ಸ್ವಾಧೀನಪಡಿಸಿಕೊಳ್ಳಬೇಕು. Hallelujah. 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 Pastor Chris, his second child, she was crippled. Suddenly she was crippled. ಪಾಸ್ಟರ್ ದೈವಜನರು ಕ್ರಿಸ್ ಅವರ ಮಗಳು ಸಡನ್ ಆಗಿ ಚಿಕ್ಕ ವಯಸ್ಸಿನಲ್ಲಿ ಅವರು ನಡೆಯಕ್ಕೆ ಆಗಲಾರದಂತೆ ಆಗಿದೆ ಆ ಮಗಳಿಗೆ. What he did? ಆತನ ಏನು ಮಾಡಿದ್ದಾನೆ? Every day he kept on the chair, begin to speak. ಪ್ರತಿದಿನ ಕೂಡ ಕೂಡಿಸಿ ಆ ಮಗಳಿಗೆ ಅರಿಕೆ ಮಾಡ್ತಾ ಇದ್ರು, ಬಾಯಿಂದ ಅರಿಕೆ ಮಾಡ್ತಾ ಇದ್ನು. My daughter is not under curse. ನನ್ನ ಮಗಳು ಶಾಪದ ಕೆಳಗೆ ಇಲ್ಲ. You are not under curse. ನೀವು ಮಗಳೇ ನೀನು ಶಾಪದ ಕೆಳಗೆ ಇಲ್ಲ ಅಂತ Jesus Christ hanged on the cross. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಈ ಶಾಪಕ್ಕಾಗಿ ನೇತಾಡಿದ್ದಾನೆ. He was wounded. ಆತನು ಗಾಯ ಹೊಂದಿದ್ದಾನೆ. You are healed. ನೀನು ಗುಣ ಹೊಂದಿದ್ದೀ ಅಂತ ಹೇಳ್ತಾ ಇದ್ನು. 3 months, 4 months, like months he spoke like that only. ಅದೇ ರೀತಿಯಲ್ಲೇ ಆತನು ತಿಂಗಳಗಟ್ಟಲು ಮಾತನಾಡಿದ್ದಾರೆ. Suddenly once when she was in the garden, got up and walked running in the garden. ಆ ಒಂದು ಸಮಯದಲ್ಲಿ ಗಾರ್ಡನ್ದಲ್ಲಿ ಕೂಡಿಸಿದ್ದಾರೆ. ಆ ಮಗಳು ಎದ್ದು ಓಡಿ ಬಂದಿದ್ದಾಳೆ. Hallelujah. Hallelujah.
He knows how to take. ಆ ಸಭಾಪಾಲ What Jesus Christ given, he knows how to take. ಆ ದೈವ ಮನುಷ್ಯನಿಗೆ ಗೊತ್ತಾಗಿತ್ತು ಯೇಸು ಕ್ರಿಸ್ತನು ಏನು ಕೊಟ್ಟಿದ್ದಾರೋ ಅದನ್ನ ನಾನು ತೆಗೆದುಕೊಳ್ಳುವುದು ಹೇಗೆ ಅಂತ ಗೊತ್ತಾಯಿತು. But now what we'll do? ಆದ್ರೆ ನಾವೇನ್ ಮಾಡ್ತೀವಿ? ನಾವು ಚೇರ್ ಮೇಲೆ ಕುಂದ್ರಿಸಿ ಮೊನಗಾಲೂರಿ ಅಳೋಕೆ ಪ್ರಾರಂಭ ಮಾಡ್ತೀವಿ. ನಾವು ಚೇರ್ ಮೇಲೆ ಕೂರಿಸಿ ಮಗಳನ್ನು ಅಳುತ್ತಾ ಮೊನಗಾಲು ಪ್ರತಿ ದಿನ ಕುದಿಸೋದು ಅಳೋದು, ಪ್ರತಿ ದಿವಸ ಕುಂದ್ರೋದು ಅಳೋಸೋದು, ಪ್ರತಿದಿನ ಕೂತ್ಕೊಂಡೋದು ಪ್ರಾರ್ಥನೆಗೆ ಅಂತ ಅಳುವುದು, ಪ್ರತಿದಿನ ಕೂತ್ಕೊಂಡೋದು ಅಳುವುದು. ಆ ಮಗು nothing will happen. ನೀನು ಅಳುತ್ತಾ ಇದ್ರೆ ಏನು ಆಗುದಿಲ್ಲ, ಪ್ರಾರ್ಥನೆ ಅಂತ ಕೂತ್ಕೊಂಡಿದ್ರೆ ಏನಾಗಲ್ಲ. You don't know how to take. ನೀನು ಹೇಗೆ ಹೊಂದಿಕೊಳ್ಳಬೇಕು ನಿನಗೆ ಗೊತ್ತಾಗ್ತಾ ಇಲ್ಲ. You have a big account, big money in the bank. ನಿನಗೆ ದೊಡ್ಡ ಹಣವು ಇದೆ ಬ್ಯಾಂಕ್ ನಲ್ಲಿ, but you don't know how to take out. ನಿನಗೆ ಹೇಗೆ ತೆಗೆದುಕೊಳ್ಳಬೇಕು ನಿನಗೆ ಗೊತ್ತಾಗ್ತಾ ಇಲ್ಲ. ಹೊರಗೆ ತೆಗಿಲಾರ್ದಂಗ ಸತ್ತು ಹೋಗ್ಬಿಡ್ತಾರೆ ಬಹಳ ಜನ. ಹಾಗೆಯೇ ಅಲ್ಲೇ ಒಳಗಿದ್ದುಕೊಂಡು ಬ್ಯಾಂಕ್ದಲ್ಲಿ ಸತ್ತು ಹೋಗ್ತಾರೆ. ದುಡ್ಡು ಇಲ್ಲಿ ಭಿಕ್ಷೆಗಾರರಾಗಿ ಸತ್ತು ಹೋಗ್ಬಿಡ್ತಾರೆ. ಲೈಕ್ ಬೆggars they'll die. ಇಲ್ಲಿ ಒಬ್ಬರೇ ಅನಾರೋಗ್ಯದಲ್ಲಿ ಸತ್ತು ಹೋಗ್ತಾರೆ. ಈಗ ಅನಾರೋಗ್ಯದಲ್ಲಿ ಹಾಗೆ ಸತ್ತು ಹೋಗ್ತಾರೆ. Oh, inside man, how you are, look to the word of God, confess, make the claims and take it out. ನೀನು ಅಂತರಂಗ ಪುರುಷರು ಹೇಗಿದ್ದಾನೋ ಹಾಗೆ ನೋಡಿ ನೀನು ಯೇಸು ಕ್ರಿಸ್ತನಿಂದ ಬಂದಿರುವಂತ ವಿಷಯಗಳನ್ನು ಅರಿಕೆ ಮಾಡಿ ಅದನ್ನು ಸ್ವಾಧೀನಪಡಿಸಿಕೋ, ಪ್ರಕಟಿಸು, ಹೇಳು. When you understand the scriptures, ನೀನು ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವಾಗ I tell you, you will have a love for his work. ನಿನ್ನ ಆತನ ಕೆಲಸವನ್ನು ಮಾಡಬೇಕಂತ ನಿನಗೆ ಆಶೆ ಬರುತ್ತದೆ, ಪ್ರೀತಿ ಬರುತ್ತದೆ. You will have a hunger for his word. ಆತನ ವಾಕ್ಯಕ್ಕಾಗಿ ಹಸುವುಳ್ಳವನಾಗಿ ಆಗಿರುತ್ತೀಯ. ವಾಕ್ಯಗಳನ್ನ ಅರ್ಥ ಮಾಡಿಕೊಳ್ಳುವಾಗ when you walk in that, ನೀನು ಅದರಲ್ಲಿ ಆ ವಿಷಯಗಳು ನೀನು ನಡೀತಾ ಇರುವಾಗ you will see the absolute victory. ನೀನು ಖಚಿತವಾಗಿರುವಂತ ಜಯವನ್ನು ನೋಡ್ತೀಯಾ. Hallelujah, 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 Hallelujah. Bible says those who are born of God, they are overcomers. ಸತ್ಯವೇದ ಹೇಳುತ್ತದೆ ಯಾರು ದೇವರಿಂದ ಹುಟ್ಟಿದಾರೋ ಅವರು ಜಯಿಸಿದವರು. 5:4 1 John 5:4 says whatsoever born of God is overcome the world. ಮೊದಲನೇ ಯೋಹಾನ 5:4 ಬರೆಯಲ್ಪಟ್ಟಿದೆ ಯಾರಾದರೂ ಕೂಡ ದೇವರಿಂದ ಹುಟ್ಟಿದವರು ಅವರು ಜಯಶಾಲಿಗಳು, ಜಯಿಸಿದವರೆಂದು. We are born of God. ನಾವು ದೇವರಿಂದ ದೇವರಿಗೆ ಹುಟ್ಟಿದ್ದೇವೆ. We are overcome the world. ನಾವು ಲೋಕವನ್ನು ಜಯಿಸಿದವರು. Hallelujah, Hallelujah. don't be victims. ನೀವು ಬಾಧಿತರಾಗಿ ಜೀವಿಸಬೇಡ್ರಿ. You are overcomers. ನೀವು ಜಯಶಾಲಿಗಳು. Amen. Amen. You must know how to take out what God has given to ನಿನಗೂ you. ದೇವರು ಏನು ಕೊಟ್ಟಿದ್ದಾರೋ ಅದನ್ನು ತೆಗೆದುಕೊಳ್ಳುವುದು ನೀನು ತಿಳಿದುಕೊಂಡು ತೆಗೆದುಕೊಳ್ಳಬೇಕು. Amen. Amen. I tell you, when you walk in absolute victory, ನೀನು ಖಚಿತವಾಗಿರುವಂತ ಜಯದಲ್ಲಿ ನಡೆಯುತ್ತಾ ಇರುವಾಗ you will see the massive harvest of souls coming to Christ. ನೀನು ಕ್ರಿಸ್ತನಲ್ಲಿ ಅನೇಕ ಜನರು ಆತ್ಮದ ಜನರ ಕ್ರಿಸ್ತನಲ್ಲಿ ಬರುವುದು ನೋಡ್ತೀಯಾ. ನಾವೇ ಕಷ್ಟಪಡ್ತಾ ಇದ್ರೆ ಬೇರೆಯವರು ಕ್ರಿಸ್ತನಲ್ಲಿ ಹೆಂಗೆ ಬರ್ತಾರೆ? ನಾವೇ ಕಷ್ಟಪಡ್ತಾ ಇದ್ರೆ ಹೌ ಕ್ಯಾನ್ ಅದರ್ಸ್ ಕಮ್ಸ್ ಟು ಕ್ರೈಸ್ಟ್? ಯೇಸು ಸ್ವಾಮಿಯಲ್ಲಿ ಹೋದ್ರೆ ಬಹಳ ಕಷ್ಟ ಅಂತಪ್ಪ, ಅದಕ್ಕಾಗಿ ನಾವು ಬರೋದೇ ಇಲ್ಲ. ಯೇಸು ಕ್ರಿಸ್ತನಲ್ಲಿ ಹೋಗಿದ್ರೆ ಬಹಳ ಕಷ್ಟ ಅಂತಪ್ಪ, ನಾವು ಬರಲ್ಲ ಅಂತ. ನೀವೇ ಸಾಕ್ಷಿ ಹೇಳ್ತಾ ಇದ್ರೆ ಎಲ್ಲ ಕಡೆಗೆ ಯೇಸು ನಂಬಿನಲ್ಲ, ಅದಕ್ಕಾಗಿ ನಮ್ಮ ಕಷ್ಟಗಳು. You yourself will testify to others because I believed in Lord Jesus Christ so that I have so many ಬಂದಿದ್ದಲ್ಲ ಕಷ್ಟಗಳು, ಅದಕ್ಕಾಗಿ ನನಗೆ ಬರ್ತಾ ಇದೆ. ಯೋಬೆಗೆ ಬಂದಿದ್ದಲ್ಲ ಅದರ ಹಾಗೆ ನನಗೂ ಬರ್ತಾ ಇದೆ ಅಂತ ಹೇಳ್ತಾರೆ. When you are saying all your problems, difficulties, they will run away from you. ನಿನ್ನ ಎಲ್ಲ ಸಮಸ್ಯೆಗಳು, ನಿನ್ನ ಎಲ್ಲ ವಿಷಯಗಳು ಬೇರೆಯವ್ರಿಗೆ ಹೇಳುವಾಗ ಅವ್ರು ನಿನ್ನ ದೇವ್ರು ಬೇಡ ಅಂತ ಓಡೋಗ್ತಾರೆ. ನೀನೇ ಕಷ್ಟಪಡ್ತೀನಿ, ನಿನ್ನ ದೇವ್ರು ನಾನು ತೆಗೆದುಕೊಂಡು ನಾನೇನು ಮಾಡಬೇಕು? ನೀನೇ ಕಷ್ಟಪಡ್ತಾ ಇದ್ದೀನಿ, ನಿನ್ನ ದೇವ್ರು ಹಿಡ್ಕೊಂಡು ನಾನೇನು ಮಾಡಲಿ? I tell you, when you walk in victory, ನೀನು ಜಯದಲ್ಲಿ ನಡೆಯುವಾಗ you will see the massive harvest of souls ನೀನು ಆತ್ಮಗಳು ಕ್ರಿಸ್ತನಲ್ಲಿ ಅನೇಕರು ಬರುವಂತೆ ನೀನು ಮಾಡುತ್ತೀ, ನೋಡ್ತೀ. Amen. Amen. Are you ready to walk in victory? ಜಯದಲ್ಲಿ ನೀನು ನಡೆಯುವುದಕ್ಕೆ ಸಿದ್ಧವಾಗಿದೆಯಾ? I tell you, when you walk in victory of Christ, ಕ್ರಿಸ್ತನ ಒಂದು ಜಯದಲ್ಲಿ ನೀನು ನಡೆಯುವಾಗ, this is the year even those who hated Christ also they will come to the Lord Jesus Christ. ಈ ವರ್ಷ ಎಂತ ವರ್ಷ ಅಂದ್ರೆ ಯೇಸುವನ್ನು ದ್ವೇಷಿಸುವವರು ಕೂಡ ಕ್ರಿಸ್ತನಲ್ಲಿ ಬರುವಂತ ಅವಕಾಶ ಬರುವಂತ ಸಮಯ. Hallelujah. Hallelujah. In your family many may be hating Christ, but I tell you they will come to Christ when they see that you are walking in victory. ನಮ್ಮ ಕುಟುಂಬಗಳಲ್ಲಿ ಅನೇಕರು ಯೇಸು ಕ್ರಿಸ್ತನ ದ್ವೇಷಿಸುವವರು ಇರಬಹುದು, ಆದರೆ ನೀನು ಕ್ರಿಸ್ತನ ಜಯದಲ್ಲಿ ನಡೀತಾ ಇರುವಾಗ ನಿನ್ನನ್ನು ನೋಡಿ ಅವರು ಕೂಡ ಬರುತ್ತಾರೆ. Church of Jesus Christ becomes stronger and bolder in this hour. ಈ ಸಮಯ ಎಂತ ಸಮಯವಂದ್ರೆ ದೇವರ ಸಭೆ ಧೈರ್ಯವುಳ್ಳವರಾಗಿ ಶಕ್ತಿಯುಳ್ಳವರಾಗಿ ನಡೆಯುವಂತ ಸಮಯವಾಗಿದೆ. Amen. ಆಮೆನ್.
ಎದಕ್ಕೆ ಧೈರ್ಯವುಳ್ಳವರಾಗಿ? ಹೇಗೆ, ಯಾಕೆ, For what we are bolder, ಯಾಕೆ ನಾವು ಧೈರ್ಯವುಳ್ಳವರಾಗಿರಬೇಕು? for what we are stronger, ಯಾವ ವಿಷಯಗಳಿಗೆ ನಾವು ಬಲಾಢ್ಯರಾಗುತ್ತೇವೆ? not to do sin, ಪಾಪ ಮಾಡುವುದರಲ್ಲೆಲ್ಲ, not for evil, ಕೆಟ್ಟದು ಮಾಡುವುದಕ್ಕಲ್ಲ, we are bold to do good things, ಒಳ್ಳೆಯ ವಿಷಯಗಳನ್ನು ಮಾಡುವುದಕ್ಕೆ we are ಧೈರ್ಯವುಳ್ಳವರಾಗಿರುತ್ತೇವೆ. bold to do righteous life, live righteous life. ನೀತಿಯ ಜೀವನ ಜೀವಿಸುವುದಕ್ಕೆ ಧೈರ್ಯವುಳ್ಳವರಾಗಿರುತ್ತೇವೆ, ಬಲವುಳ್ಳವರಾಗಿರುತ್ತೇವೆ. Amen. ಆಮೆನ್. When you are bolder and stronger, ನೀನು ಬಲಾಢ್ಯನಾಗಿ ಧೈರ್ಯವುಳ್ಳವನಾಗಿ ಆಗಿರುವಾಗ, I tell you, supernatural become natural to you. ನಿನಗೆ ಅಸಾಧಾರಣ ವಿಷಯಗಳು ಸಾಧಾರಣವಾಗಿ ಕಾಣಿಸ್ತವೆ, ಹಾಗೆ When you ಆಗುತ್ತದೆ. know the word of God, ನಿನಗೆ ದೇವರ ವಾಕ್ಯವು ಗೊತ್ತಾಗಿರುವಾಗ, no feeble among the church. ಸಭೆ ಮಧ್ಯದಲ್ಲಿ ಯಾರು ಕೂಡ ಹೀನರಾಗಿ ಇರುವುದಿಲ್ಲ. Hallelujah. Hallelujah. Everyone becomes strong. ಪ್ರತಿಯೊಬ್ಬರು ಕೂಡ ಬಲಾಢ್ಯರಾಗುತ್ತಾರೆ. When Israel people came out of Egypt, ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಹೊರಗೆ ಬರುವಾಗ ಮುದುಕರು ಕೂಡ ಅವರವರು ಸಾಮಾನು ಹೊತ್ತುಕೊಂಡು ಅವರು ಹೋಗ್ತಾ ಇದ್ರು. ವಯಸ್ಸಲ್ಲಿದ್ದವರು ಕೂಡ, No, Bible says no feeble. ಅದರಲ್ಲಿ ಯಾರು ಬಲಹೀನರೇ ಇಲ್ಲ ಅಂತ ಹೇಳ್ತದೆ ವಾಕ್ಯವು. ಅವರವ್ರ ಸಾಮಾನು ಹೆಚ್ಚಾಗಿರ್ತದೆ, ಬೇರೆಯವ್ರ ಸಾಮಾನು ಯಾರು ಹೊತ್ಕೊಂಡು ಹೋಗ್ಬೇಕು ಹೇಳೋದು. Hello, are you listening what I am saying? No feeble among Israel. Same way, no feeble among the church. ಇಸ್ರಾಯೇಲ್ರಲ್ಲಿ ಅವಾಗ ಹೊರಗೆ ಬರುವಾಗ ಐಗುಪ್ತ ದೇಶವನ್ನು ಬಿಟ್ಟು ಅವರಲ್ಲಿ ಯಾರು ಕೂಡ ಬಲಹೀನರಾಗಲಿಲ್ಲ. ನಾವು ಕೂಡ ಈ ವಿಮೋಚನೆ ವಿಷಯಗಳಿಂದ ಹೊರಗೆ, ಎಲ್ಲ ವಿಷಯಗಳು ದೇವರು ಕೊಟ್ಟಿರುವಂಥ ವಿಷಯಗಳಿಂದ ಹೊರಗೆ ಬರುವಾಗ ಸಭೆಯಲ್ಲಿ ಕೂಡ ಯಾರು ಬಲಹೀನರಿರುವುದಿಲ್ಲ. No feeble. ಯಾರು ಬಲಹೀನರಿರುವುದಿಲ್ಲ. Hallelujah. Hallelujah. ನಾನು ಬಲಹೀನನು, ನಾನು ಬಡವನು, ನಾನು ಅನಾರೋಗ್ಯವುಳ್ಳವಂಥವ್ರು, ನನಗೆ ಯಾರು ಸಹಾಯ ಇಲ್ಲ ಅಂತ ಹೇಳ್ಕೊಂಡು ಕುಂದಿರಿದ್ರೆ ನೀನು ಅಲ್ಲೇ ಇರ್ತೀವಿ, ಹೊರಗೆ ಬರೋದಿಲ್ಲ. Hallelujah. ಯಾವಾಗಲೂ ನನಗೂ ಸಹಾಯ ಇಲ್ಲ, ನಾನು ಹಿಂಗಿದೆ ಅಂದರೆ ಅಲ್ಲೇ ಇರ್ತೀನಿ, ನಿನ್ನ ಜಾಗ ಬೇರೆ ಸ್ಥಾನಕ್ಕೆ ಬರೋದಿಲ್ಲ. Write the check and take the money out. ನೀನು ಚೆಕ್ಕನ್ನು ಬರೆದು ಹಣವನ್ನು ಹೇಗೆ ಪಡೆದುಕೊಳ್ತೇವೋ ಹಾಗೆ ಸ್ವಾಸ್ಥ್ಯವನ್ನು, ಯೇಸು ಕ್ರಿಸ್ತನಲ್ಲಿ ಸ್ವಾಸ್ಥ್ಯವನ್ನು ಬಾಯಾರಿಕೆಯಿಂದ ಹೇಳುತ್ತಾ, ನನಗೆ ಚೆಕ್ ಬುಕ್ ಇಲ್ಲ, ಸಭಾ ಪಾಲಕರೇ ನನಗೆ ಚೆಕ್ ಬುಕ್ ಇಲ್ಲ. ಬೈಬಲೇ ಚೆಕ್ ಬುಕ್. ಬೈಬಿಲ್ ಸತ್ಯವೇದವೇ ಚೆಕ್ ಬುಕ್, ಆತ್ಮೀಯ ಚೆಕ್ ಬುಕ್. ಅದನ್ನು ಓದೋದನ್ನು ಬಾಯಿಂದ ಅರಿಕೆ ಮಾಡು ಅಂಡ್ ಕ್ಲೇಮ್ ಮಾಡು. ನೀನು ಬಾಯಿಂದ ಅರಿಕೆ ಮಾಡು, ಅದನ್ನು ಡಿಮ್ಯಾಂಡ್ ಮಾಡಿ ಸ್ವಾಧೀನಪಡಿಸಿಕೋ. Then sudden change will take place. ಅವಾಗ ಆಕಸ್ಮಿಕವಾಗಿರುವಂತ ಬದಲಾವಣೆ ನೀನು in your state, in your estate, sudden change will take place. ನಿನ್ನ ಸ್ಥಳದಲ್ಲಿ, ನಿನ್ನ ಜಾಗದಲ್ಲಿ, ನಿನ್ನ ಪರಿಸ್ಥಿತಿಗಳಲ್ಲಿ ಸಡನ್ ಆಗಿ ಆಕಸ್ಮಿಕವಾಗಿರುವಂತ ಬದಲಾವಣೆ ನೀನು ನೋಡ್ತೀಯ. Like a flash, change will take place. ಒಂದು ಬೆಳಕಾಗಿ ಸಡನ್ ಆಗಿ ಹೆಂಗ ಬೆಳಕು ಹಿಂಗ ಬರ್ತದ ಲೈಟ್, ಹಾಗೆ ನೀನು ಬದಲಾವಣೆ ನೋಡ್ತೀಯ. Like a dream it will change. ಒಂದು ಕನಸು ಬಂದಿದಂಗ ಅನಿಸ್ತದೆ ನಿನಗೆ ಆ ಬದಲಾವಣೆ ನೋಡುವಾಗ. Sudden glory of God come upon you. ಆಕಸ್ಮಿಕವಾಗಿರುವಂತ ದೇವರ ಮಹಿಮೆ ನಿನ್ನ ಮೇಲೆ ಪ್ರತ್ಯಕ್ಷವಾಗುತ್ತದೆ. When all we walk like that, the glory of God will manifest in the church. ನಾವೆಲ್ಲರೂ ಕೂಡ ಹಾಗೆಯೇ ನಡ್ಕೊಂತ ಹೋಗ್ತಾ ಇದ್ರೆ ದೇವರ ಮಹಿಮೆ ಪ್ರತ್ಯಕ್ಷವಾಗುತ್ತದೆ ಸಭೆಯಿಂದ. Hallelujah. Hallelujah. I tell you, Israel people suddenly they came out. ಇಸ್ರಾಯೇಲ್ ಜನರು ಆಕಸ್ಮಿಕವಾಗಿ ಅವರು ಹೊರಗೆ ಬಂದಿದ್ದಾರೆ. Amen. Amen. So much of plague taking place in Egypt. ಐಗುಪ್ತನಲ್ಲಿ ಬಹಳಷ್ಟು ಪ್ಲೇಗ್, ಆ ಒಂದು ಉಪದ್ರವಗಳು ನಡೀತಾ ಇತ್ತು. God said to Moses, let the Israel people go out of this land. ಇಸ್ರಾಯೇಲ್ ಜನರನ್ನು ಈ ದೇಶದಿಂದ, ಐಗುಪ್ತ ದೇಶದಿಂದ ಹೊರಗೆ ತೆಗೆದುಕೊಂಡು ಬಾ ಅಂತ ಮೋಶೆ ಕೇಳಿದ್ದಾರೆ. Suddenly in the midnight they came out. ಆಕಸ್ಮಿಕವಾಗಿ ಮಧ್ಯರಾತ್ರಿ ಸಮಯದಲ್ಲಿ ಅವರು ಹೊರಗೆ ಬಂದಿದ್ದಾರೆ. Amen. Amen. ಏನ ಸ್ವಲ್ಪ ರಾತ್ರಿ ಇದೆಪ್ಪ ಮಲಗಬೇಕು, ಸ್ವಲ್ಪ ಬೆಳಗಾಗಲಿ, ಮುಂಜಾನೆ ಆದ್ಮೇಲೆ ಹೋಗೋಣ ಅಂತಂದು ಹೇಳಿದ್ರೆ ಆ ಫರೋ ಜನ ಬಿಡ್ತಾ ಇದ್ದಿಲ್ಲ. ಒಂದು ವೇಳೆ ಇನ್ನೂ ಇರ್ಲಿಲ್ಲ, ಬೆಳಗ ಮುಂಜಾನೆ ಹೋಗೋಣ, ಈ ಮಧ್ಯರಾತ್ರಿ ಯಾಕ ಅಂತ ಹೇಳ್ತಾ ಇರುವಾಗ ದೇವರು ಹೇಳಿರುವಂತ ಸಮಯಕ್ಕೆ ಹೋಗಲಿಲ್ಲ ಅಂದ್ರೆ ಆ ಫರೋ ಬಿಡ್ತಾ ಇದ್ದಿಲ್ಲ ಅವ್ರನ್ನು. ಹಲೋ ಹಲೋ, ಬಹಳ ಜನ ಲೇಜಿ ಜನ ಇರ್ತಾರೆ, ರಾತ್ರಿಯಲ್ಲಿ ಹೋಗ್ಬೇಕಪ್ಪ. ಬಹಳ ಜನರು ಸೋಮಾರಿಗಳಾಗಿರ್ತಾರೆ. ರಾತ್ರಿ ಯಾವಾಗ ಪ್ರಾರ್ಥನೆ ಮಾಡಬೇಕು, ರಾತ್ರಿ ಯಾವಾಗ ಪ್ರಾರ್ಥನೆ ಮಾಡಬೇಕು, ಯಾವಾಗ ಪವಿತ್ರ ಆತ್ಮ ಹೇಳ್ತಾನೋ ಅವಾಗ ಸಿದ್ಧವಾಗಿ, ಯಾವಾಗ ನಿನ್ನನ್ನು ಪವಿತ್ರ ಆತ್ಮ ದೇವರು ಎಬ್ಬಿಸಿ ಎಚ್ಚರಿಕೆ ಕೊಡ್ತಾನೋ ಅವಾಗ ಸಿದ್ಧನಾಗಿರಬೇಕು ಪ್ರಾರ್ಥಿಸುವುದಕ್ಕೆ. ಆಮೆನ್. ಆಮೆನ್. ಐ ಟೆಲ್ ಯು, ದಿಸ್ ನೇಷನ್ God can deliver in one day. ದೇವರು ಒಂದು ದಿನದಲ್ಲೇ ಇದನ್ನು ಬಿಡುಗಡೆ ಮಾಡಿಸಬಹುದು. ಆಮೆನ್. ಆಮೆನ್. Hallelujah. Hallelujah. God is all possible God. ದೇವರು ಎಲ್ಲ ಕೂಡ ಸಾಧ್ಯಪಡಿಸುವಂತ ದೇವರು. ಎಷ್ಟು ಜನ ಸುವಾರ್ತೆ ಸಾರ್ತಾ ಇದಾರಲ್ಲ,
Do you think that it is hard for God to deliver our ಇಷ್ಟು nation? ಜನರು ಸುವಾರ್ತೆ ಸಾರ್ತಾ ದೇವರಿಗೂ ಅದು ಬಹಳ ಕಷ್ಟವಾಗಿದೆ ಜನರನ್ನು ಬಿಡಿಸುವುದಕ್ಕೆ, ದೇಶವನ್ನು One ಬಿಡಿಸುವುದಕ್ಕೆ. day He can deliver. ಒಂದು ದಿನದಲ್ಲೇ ದೇವರು ದೇಶವನ್ನು ಬಿಡುಗಡೆ ಮಾಡಬಹುದು. Hallelujah. Do you believe? ನೀವು ನಂಬುತ್ತೀರಾ? Because our God is such a great God. ಯಾಕಂದ್ರೆ ನಮ್ಮ ದೇವರು ಅಷ್ಟು ದೊಡ್ಡ ದೇವರು. Nations will be delivered in one day. ದೇಶಗಳು ಕೂಡ ಒಂದು ದಿನದಲ್ಲೇ ಅವರು ಬದಲಾಯಿಸಲ್ಪಡಬಹುದು, ಬಿಡುಗಡೆ ಹೊಂದಬಹುದು, ದೇವರಲ್ಲಿ ಬರಬಹುದು. It has happened to the nation of Israel. ಇಸ್ರಾಯೇಲ್ ದೇಶಕ್ಕೆ ಅದೇ ನಡೆದಿದೆ. It can happen to all nations of the world. ಪ್ರಪಂಚದಲ್ಲಿರುವಂತಹ ಎಲ್ಲಾ ದೇಶಗಳಿಗೆ ಕೂಡ ಅದು ಆಗುತ್ತದೆ. It will happen to individual person also. ಇದು ವ್ಯಕ್ತಿಗತವಾಗಿರುವಂತಹ ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೆ ಆಗುವಂತ ವಿಷಯ. Unimaginable things you can see. ಅಕಸ್ಮಾತ್ ಆಗಿರುವಂತ ಯೋಚನೆ ಮಾಡದೇ ಇರುವಂತ ವಿಷಯಗಳು ನೀನು ನೋಡ್ತೀಯಾ? Amen. Amen. Hallelujah. 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 I tell you, we are closing to end of this age. ಈ ಒಂದು ಯುಗ ಸಮಾಪ್ತಿಗೆ ನಾವು ಹತ್ತಿರವಾಗಿ ಬಂದಿದ್ದೇವೆ. Amen. Amen. Do you believe? ನೀವು ನಂಬುತ್ತಾ ಇದ್ದೀರಾ? Coming of the Lord is more near. ಯೇಸು ಕ್ರಿಸ್ತನ ಬರುವಿಕೆ ಬಹಳಷ್ಟು ಹತ್ತಿರವಾಗಿದೆ. So we have to win the souls ಅದಕ್ಕಾಗಿ ನಾವು ಆತ್ಮಗಳನ್ನು ಗೆಲ್ಲಬೇಕು. by evangelism. ಈ ಒಂದು ಸುವಾರ್ತೆ ಸಾರುತ್ತಾ ಇತರರನ್ನು ಗೆಲ್ಲಬೇಕು. Raise your spirit man. ಅದಕ್ಕಾಗಿ ನಿನ್ನ ಆತ್ಮ ಮನುಷ್ಯನು ಬೆಳೆಸಿಕೋ, ಹೆಚ್ಚು ಮಾಡಿಕೋ ಆತನ ಸಾಮರ್ಥ್ಯವನ್ನು. And win the souls. ಆ ಒಂದು ಆತ್ಮಗಳನ್ನು ಗೆಲ್ಲು. And also prepare for the rapture of the church. ಅದೇ ರೀತಿಯಲ್ಲಿ ಸಭೆ ಮೇಲೆ ಕೆತ್ತಲ್ಪಡುವಂತ ವಿಷಯಕ್ಕೆ ಸಿದ್ಧಪಡು. Amen. Amen. Hallelujah. Hallelujah. Are you blessed? ನೀವು ಆಶೀರ್ವದಿಸಲ್ಪಟ್ಟಿದ್ದೀರಾ?